ಇಡೀ ಸೌರಮಂಡಲದಲ್ಲಿ ಸಕಲ ಜೀವಚರಗಳ ವಾಸಕ್ಕಾಗಿ ಹೊಂದುವ ಏಕೈಕ ಜೀವಂತ ಗ್ರಹ ಭೂಮಿ. ಇಲ್ಲಿ ವಾಸ ಮಾಡುವ ಎಲ್ಲ ಜೀವಿಗಳಿಗೂ ತಮ್ಮದೇ ರೀತಿಯಲ್ಲಿ ಉತ್ತಮ ಜೀವನವನ್ನು ಕಟ್ಟಿಕೊಳ್ಳುವ ಎಲ್ಲ ಸೌಲಭ್ಯಗಳನ್ನು ಭೂಮಿಯು ಹೊಂದಿದೆ. ಮನುಷ್ಯನು ತನ್ನ ವಿವೇಚನಾ ಶಕ್ತಿಯ ಮೂಲಕ ಹೊಸ ಆವಿಷ್ಕಾರಗಳನ್ನು ಮಾಡುವುದರಲ್ಲಿ ಎಲ್ಲ ಜೀವಿಗಳಿಗಿಂತಲೂ ಬಲಿಷ್ಠನು. ಅದರಲ್ಲೂ ಮಾನವನ ಮೆದುಳು ಒಂದು ಅಪಾಯಕಾರಿ ಆಯುಧ ಎಂದು ಚರಿತ್ರೆಗಳು ಸಾರಿ ಹೇಳುತ್ತವೆ. ಹಾಗೂ ಮನುಷ್ಯನ ಅನೇಕ ಆವಿಷ್ಕಾರಗಳಲ್ಲಿ ಒಳ್ಳೆಯ ಮತ್ತು ಕೆಟ್ಟ ವಿಷಯಗಳು ಭೂಮಿಯನ್ನು ಸಮಾನವಾಗಿ ಆವರಿಸಿಕೊಂಡಿದೆ. ಆ ಆವಿಷ್ಕಾರಗಳಲ್ಲಿ ಇಂದಿಗೂ ಮುಳ್ಳಾಗಿ ಕಾಡುತ್ತಿರುವುದು ವರ್ಣ, ಅಂತಸ್ತು, ಜಾತಿ ಮತ್ತು ಮತಗಳ ಭೇದ ಭಾವ. ಅದರಲ್ಲಿಯೂ ಸಂತಸ ಪಡುವ ವಿಷಯ ಎಂದರೆ ಅನೇಕ ಒಳ್ಳೆಯ ಸಂಪ್ರದಾಯ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಮತ್ತು ಬೆಳೆಸಿಕೊಂಡು ಬಂದಿರುವುದು. ಭಾರತ ಅನೇಕ ಧಾರ್ಮಿಕ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೇರಳವಾಗಿ ಹೊಂದಿರುವ ಶ್ರೀಮಂತ ರಾಷ್ಟ್ರ. ಅದರಲ್ಲಿಯೂ ಸಂತಸ ಪಡುವ ವಿಷಯ ಎಂದರೆ ಅನೇಕ ಒಳ್ಳೆಯ ಸಂಪ್ರದಾಯ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಮತ್ತು ಬೆಳೆಸಿಕೊಂಡು ಬಂದಿರುವುದು. ಇಲ್ಲಿನ ಜನರೂ ಸಹ ಅವರವರ ಜೀವನ ಶೈಲಿಯನ್ನು ಅಷ್ಟೇ ನಂಬಿಕೆ ಹಾಗೂ ಗೌರವದಿಂದ ಪಾಲಿಸುತ್ತಾರೆ. ಅದರಲ್ಲೂ ಕರ್ನಾಟಕದ ಕರಾವಳಿ ಭಾಗದ ಜನರು ಹೆಚ್ಚಿನ ವೈಶಿಷ್ಟ್ಯತೆಯನ್ನು ಮತ್ತು ಗೌರವವನ್ನು ಅವರ ಸಂಸ್ಕೃತಿಗೆ ಮೀಸಲಿಟ್ಟಿದ್ದಾರೆ. ಕರಾವಳಿ ಭಾಗದ ಒಂದು ವಿಶಿಷ್ಟ ಆಚರಣೆ ಭೂತ ಕುಣಿತ. ಈ ಆಚರಣೆಯು 18ನೇ ಶತಮಾನದಲ್ಲಿ ಪ್ರಾರಂಭವಾಯಿತು. ತುಳು ಇಲ್ಲಿನ ಭಾಷೆ. ತುಳು ಭಾಷೆಯು ಭಾರತ ದೇಶದ ಒಂದು ಪ್ರಾಚೀನ ಭಾಷೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಂಗಳೂರು ಜಿಲ್ಲೆಯನ್ನು ತುಳುನಾಡು ಎಂದು ಸಹ ಕರೆಯುತ್ತಾರೆ. ಭೂತ ಕುಣಿತವನ್ನು ದಕ್ಷಿಣ ಕನ್ನಡದ ಪ್ರಾಂತ್ಯದಲ್ಲಿ ವರ್ಷಕ್ಕೊಮ್ಮೆ ಆಚರಿಸಲಾಗುತ್ತದೆ. ಈ ಆಚರಣೆಯ ಬಗ್ಗೆ ಚಿಕ್ಕದಾಗಿ ವಿವರಿಸುವುದಾದರೆ, ದೈವಾತ್ಮಗಳನ್ನು ಸಂಬಂಧಪಟ್ಟ ಮತ್ತೊಂದು ವರ್ಗದವರು ಆಹ್ವಾನಿಸಿಕೊಳ್ಳುವ ಮೂಲಕ ಜನರ ಕಷ್ಟ ಕಾರ್ಪಣ್ಯಗಳನ್ನು ವಿಚಾರಿಸಿ ನಾಡಿಗೆ ಒಳಿತಾಗುವ ಭರವಸೆಯನ್ನು ಈ ಆಚರಣೆ ಮಾಡಿಸುತ್ತದೆ ಎನ್ನುವ ನಂಬಿಕೆಯನ್ನು ಇಲ್ಲಿಯ ಜನರು ಹೊಂದಿದ್ದಾರೆ. ಈ ಆಚರಣೆಯನ್ನು ದಕ್ಷಿಣ ಕನ್ನಡ ಪ್ರಾಂತ್ಯದಲ್ಲಿ ಹಾಗೂ ಪಶ್ಚಿಮ ಘಟ್ಟದ ಕಾಸರಗೋಡು ಜಿಲ್ಲೆ ಸೇರಿದಂತೆ ಹಲವೆಡೆ ಆಚರಿಸಲಾಗುತ್ತದೆ. ತುಳುನಾಡಿನ ಸೃಷ್ಟಿ ಚರಿತ್ರೆ. ಪರಶುರಾಮನು ತನ್ನ ಆವೇಶದಿಂದ ತನ್ನ ತಾಯಿಯನ್ನು ಕೊಡಲಿಯಿಂದ ಹತ್ಯೆಗೈಯುತ್ತಾನೆ. ಅದೇ ಕೋಪದಲ್ಲಿ ಕೊಡಲಿಯನ್ನು ಸಮುದ್ರದಲ್ಲಿ ಎಸೆಯುತ್ತಾನೆ. ಆ ಕೊಡಲಿಯು ಬಿದ್ದ ಸ್ಥಳದಲ್ಲಿ ಸುಳಿಯು ಉಂಟಾಗಿ ನೀರು ಇಂಗು ಹೋಗಿ ಆ ಜಾಗದಲ್ಲಿ ಭೂಪ್ರದೇಶ ಕಾಣಿಸಿಕೊಂಡಿತು. ಈ ಪ್ರಕಾರ ತುಳುನಾಡು ಸೃಷ್ಟಿಯಾಯಿತೆಂದು ನಂಬುತ್ತಾರೆ. ಈ ಸೃಷ್ಟಿ ಕಾರ್ಯವನ್ನು ಪರಶುರಾಮ ಸೃಷ್ಟಿ ಎಂದು ಸಹ ಕರೆಯುತ್ತಾರೆ. ಪರಮೇಶ್ವರನು ಕೊರಗಜ್ಜನ ರೂಪದಲ್ಲೂ ಪಾರ್ವತೀ ದೇವಿಯು ಸ್ತ್ರೀ ರೀತಿಯು ಭೂಮಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನುವ ನಂಬಿಕೆಯನ್ನು ಇಲ್ಲಿನ ಜನರು ಹೊಂದಿದ್ದಾರೆ. ಪರಶುರಾಮನು ವಿಷ್ಣುವಿನ 6ನೇ ಅವತಾರ ಎಂದು ತುಳುನಾಡಿನ ಜನರು ನಂಬುತ್ತಾರೆ. ಹಾಗಾಗಿ ಭೂತ ಕುಣಿತ ಆಚರಣೆಯು ತನ್ನದೇ ಆದ ಚರಿತ್ರೆ ಹೊಂದಿದೆ. ಹಾಗೂ ತುಳುನಾಡಿನ ಎಲ್ಲ ಧರ್ಮದವರು ಹೆಚ್ಚಿನ ಗೌರವದಿಂದ ಹಾಗೂ ಅಪಾರ ನಂಬಿಕೆಯಿಂದ ಭೂತ ಕುಣಿತ ಆಚರಣೆಯನ್ನು ಪಾಲಿಸುತ್ತಾರೆ. ಇಂತಹ ವಿಶಿಷ್ಟ ಚರಿತ್ರೆಯನ್ನು ತನ್ನದಾಗಿಸಿಕೊಂಡಿರುವ ಭೂತ ಕುಣಿತವನ್ನು ಮತ್ತೊಂದು ಹೆಸರಿನಿಂದ ಕರೆಯುತ್ತಾರೆ. ಎಲ್ಲ ಧಾರ್ಮಿಕ ಆಚರಣೆಗಳು ಹೇಗೆ ಗೌರವಾನ್ವಿತವಾದ ಸ್ಥಾನಗಳನ್ನು ನಮ್ಮ ಕನ್ನಡ ನಾಡಿನಲ್ಲಿ ಹೊಂದಿವೆಯೋ ಹಾಗೆ ತುಳುನಾಡಿನಲ್ಲಿ ಕೋಲ ಆಚರಣೆ ಹೆಚ್ಚಿನ ಮಾನ್ಯತೆ ಹೊಂದಿದೆ.
ತುಳುವರ ಭೂತಾರಾಧನೆ ವಿಶಿಷ್ಟವಾದ ಆರಾಧನಾ ಪದ್ಧತಿ. ಇದೊಂದು ಧಾರ್ಮಿಕ ರಂಗಭೂಮಿ ಕೂಡ. ಈ ಆರಾಧನಾ ಪದ್ಧತಿ ದೀರ್ಘಕಾಲದಿಂದ ಹೆಚ್ಚು ಬದಲಾವಣೆಗಳಿಗೆ ಒಳಗಾಗದೆ ನಡೆಯುತ್ತಾ ಬಂದಿದೆ. ಇದಕ್ಕೆ ಅಲ್ಲಿಯ ಭೌಗೋಳಿಕ ಪರಿಸರ ಕಾರಣ. ಸುತ್ತಮುತ್ತ ಘಟ್ಟ ಪ್ರದೇಶ, ಇನ್ನೊಂದೆಡೆಯಿಂದ ಸಮುದ್ರ ಆವರಿಸಿರುವ ಕಾರಣ ಈ ಪ್ರದೇಶ ಐಸೋಲೇಟ್ ಆಗಿ ಉಳಿದಿದೆ. ಇದಕ್ಕೆ ನಾವು ಏರಿಯಾ ಆಫ್ ಐಸೋಲೇಷನ್ ಅಂತ ಹೇಳ್ತೇವೆ. ಈ ಪ್ರದೇಶದಲ್ಲಿ ಈ ಕಾರಣದಿಂದಾಗಿ ಹೊರ ಜಗತ್ತಿನ ಜೊತೆಗೆ ಸಂಪರ್ಕ ಹೆಚ್ಚು ಇಲ್ಲದೆ ಇರುವುದರಿಂದ ಈ ಆರಾಧನಾ ಪದ್ಧತಿ ಹೆಚ್ಚು ಬದಲಾವಣೆಗಳು ಒಳಗಾಗದೆ ವಿಶಿಷ್ಟವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಕುಟುಂಬದವರಿಗೂ ಅವರದ್ದೇ ಮನೆತನದ ಭೂತಾರಾಧನೆಯನ್ನು ಒಗ್ಗೂಡಿಸಿಕೊಂಡಿರುತ್ತಾರೆ. ಹಾಗೂ ಪ್ರತಿ ಕುಟುಂಬಗಳ ನಂಬಿಕೆಯಲ್ಲೂ ಭಿನ್ನತೆ ಇರುತ್ತದೆ. ಇಲ್ಲಿನ ಜನರು ಭೂತಕ್ಕೆ ಮತ್ತೊಂದು ಹೆಸರಿನಲ್ಲಿ ದೈವ ಎಂದೂ ಸಹ ಕರೆಯುತ್ತಾರೆ. ಯಾಕೆಂದರೆ ಸಾಮಾನ್ಯ ದಿನಗಳಲ್ಲಿ ಭೂತಗುಡಿ ಎಂಬ ಕಿರು ದೇವಸ್ಥಾನದಲ್ಲಿ ಈ ದೈವವನ್ನು ಪೂಜಿಸುತ್ತಾರೆ. ಮತ್ತೊಂದು ವೈಶಿಷ್ಟ್ಯ ಎಂದರೆ ಈ ಗುಡಿಗಳಿಗೆ ಕಿಟಕಿಗಳು ಇರುವುದಿಲ್ಲ. ಗುಡಿಯಲ್ಲಿ ದೈವದ ವಿಗ್ರಹವನ್ನು ತೂಗುಯ್ಯಾಲೆಯಲ್ಲಿ ಅಥವಾ ಮಣೆಯ ಮೇಲೆ ಇಟ್ಟು ದೈವಕ್ಕೆ ಸಂಬಂಧಿಸಿದ ಆಯುಧಗಳನ್ನು ಇಟ್ಟು ಪೂಜಿಸಲಾಗುತ್ತದೆ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವನ್ನು ಪೂತಂ ಎಂದು ಕರೆಯುತ್ತೇವೆ. ಶಿವಸಹಸ್ರನಾಮದಲ್ಲಿ ಶಿವನನ್ನು ಪೂತಂ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿಯ ಆರಾಧ್ಯ ಶಕ್ತಿಗಳು ಪೂತಂ ಎಂದರೆ ಪವಿತ್ರವಾದವುಗಳು, ಅಥವಾ ಇಲ್ಲಿಯ ದೈವಗಳು ಹೆಚ್ಚಿನವರು ಈ ನೆಲದಲ್ಲಿ ಆಗಿ ಹೋದಂತಹ ಸಾಂಸ್ಕೃತಿಕ ವೀರರು. ಆದ್ದರಿಂದ ಇವರು ಭೂತ ಕಾಲದಲ್ಲಿ, ಕಳೆದು ಹೋದ ಕಾಲದಲ್ಲಿ ಇದ್ದವರು, ಹಿಂದಿನ ಕಾಲದಲ್ಲಿ ಇದ್ದವರು ಎಂಬ ಅರ್ಥದಲ್ಲಿ ಕೂಡ ಭೂತ ಪದ ಬಳಕೆ ಬಂದಿರುವ ಸಾಧ್ಯತೆ ಇದೆ. ಇಲ್ಲಿಯ ಭೂತಗಳು ಇಲ್ಲಿನ ದೇವರುಗಳು. ದೈವ, ದೇವರು, ಭೂತ ಮೂರು ಸಮಾನಾರ್ಥಕ ಪದಗಳು. ದಿವ್ಯವಾದ್ದು, ಪವಿತ್ರವಾದ್ದು ಎನ್ನುವ ಅರ್ಥ. ತುಳುವಿನಲ್ಲಿ ಭೂತ ಎಂದು ಹೇಳ್ತೇವೆ, ಕೊಡವರು ಪೂದ ಎಂದು ಹೇಳ್ತಾರೆ. ಅಲ್ಲಿ ಪೂತಮ ಅನ್ನುವ ಪದ ಪೂದ ಆಗಿದೆ. ತುಳುವಿನಲ್ಲಿ ಪೂತಮ ಎನ್ನುವ ಪದ ಭೂತ ಆಗಿದೆ. ಕನ್ನಡದಲ್ಲಿ ದೈವ ಎಂದು ಕರೆಯುತ್ತಾರೆ, ಮಲಯಾಳದಲ್ಲಿ ತೆಯ್ಯಂ ಎಂದು ಕರೆಯುತ್ತಾರೆ. ತುಳುನಾಡಿನ ಜನರು ಹೇಗೆ ಕೋಲ ಹಬ್ಬವನ್ನು ಅತ್ಯಂತ ಪವಿತ್ರವಾಗಿ ಆಚರಿಸುತ್ತಾರೋ ಅದೇ ರೀತಿ ಕೇರಳ ಮೂಲದ ಜನರೂ ಸಹ ತೇಯಂ ಎಂಬ ಹಬ್ಬವನ್ನು ಆಚರಿಸುತ್ತಾರೆ. ತುಳುವರ ದೈವಾರಾಧನೆಗೆ ಕನಿಷ್ಠ 2000 ವರ್ಷಗಳ ಇತಿಹಾಸವಿದೆ. ಅಧಿಕೃತವಾಗಿ ಅನೇಕ ಶಾಸನಗಳಲ್ಲಿ ದೈವಗಳ ಉಲ್ಲೇಖ ಇದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಾರ್ಕಳ ನಗರದಲ್ಲಿ ದಾನಶಾಲೆ ಬಳಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮೂರ್ತಿ ಇದೆ. ಇದು 13/2/1432 ಕಾರ್ಕಳದ ವೀರಪಾಂಡ್ಯ ಭೈರವರ ಸಂಹಿತನ್ನು ಸ್ಥಾಪಿಸಿದ್ದಾನೆ. ಈ ಮೂರ್ತಿಯ ನಿರ್ಮಾಣದ ಬಗ್ಗೆ ಅನೇಕ ದಂತಕಥೆಗಳಿವೆ. ಇದರಲ್ಲಿ ಮುಖ್ಯವಾಗಿ ಬರುವುದೇನೆಂದರೆ ಶಿಲ್ಪಿಯ ವಿಷಯದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಇದನ್ನು ಕೆತ್ತಿದಂಥ ಶಿಲ್ಪಿ
ಈಗ ಅದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರಿ ತಾಲೂಕಿನ ಮಾರ್ನಾಡು ಎಂಬ ಸ್ಥಳದಲ್ಲಿ ಈ ಹಿಂದೆ ಶಿಲ್ಪಿ ವಂಶದವರು ವಾಸಿಸ್ತಿದ್ದರು. ಇವರನ್ನು ಕೆಲ ಅರಸರು ತಮಿಳುನಾಡಿನ ಮೂಲದಿಂದ ಕರೆಸಿದ್ದಾರೆ ಈ ಶಿಲ್ಪ ಕೆಲಸಗಳಿಗಾಗಿ. ಇವರ ಪೈಕಿ ಮಾರ್ನಾಡು ಗುತ್ತು ಅಂತ ಜಾಗ ಇದೆ, ಅದರ ಒಕ್ಕಲ್ನಲ್ಲಿ ಇವರಿದ್ದರು. ಇವರ ಹಿರಿಯ ಅಂತ ಹೇಳಿದರೆ ಶಂಭು ನಾರಾಯಣ ಕಲ್ಕುಡ ಅಂತ, ಅವನು ಬೆಳುಗುಳದ ಮೂರ್ತಿಯನ್ನು ಕೆತ್ತಿದ್ದಾನೆ ಎಂದು ಪ್ರತೀತಿ ಇದೆ. ಮತ್ತು ಕಾರ್ಕಳದ ಬಾಹುಬಲಿ ಮೂರ್ತಿಯನ್ನು ಇವನ ಮಗನಾದ ವೀರ ಶಂಭು ಕಲ್ಕುಡ ಅವನು ಕೆತ್ತಿದ್ದಾನೆ ಅಂತ ಪ್ರತೀತಿ ಇದೆ ಜಾನಪದದಲ್ಲಿ. ಆದರೆ ನಾವು ಚಾರಿತ್ರಿಕವಾಗಿ ನೋಡುವಾಗ ತುಂಬ ವರ್ಷದ ಡಿಫರೆನ್ಸ್ ಅಂದರೆ ವ್ಯತ್ಯಾಸ ಇರುವ ಕಾರಣ ಈ ವೈಜ್ಞಾನಿಕ ಯುಗದಲ್ಲಿ ಇದನ್ನು ನಂಬುವುದಿಲ್ಲ. ಆದರೆ ನಂಬಲೇಬೇಕಾಗಿದೆ, ಯಾಕಂತೇಳಿ ಶಿಲ್ಪಿಯವರನ್ನು ಕೆತ್ತಿದ್ದಾನೆಂಬುದು ಖಂಡಿತ ಜನಜನಿತವಾಗಿದೆ, ಜಾನಪದದಲ್ಲಿ ಹೇಳ್ತಾರೆ. ಮತ್ತು ಇತ್ತೀಚೆಗೆ ಚರಿತ್ರೆಯಲ್ಲಿ ಕೂಡ ಬರ್ತದೆ, ತುಂಬ ಜನ ಇದರ ಬಗ್ಗೆ ಅಧ್ಯಯನ ಮಾಡಿ ಹೇಳಿದ್ದಾರೆ. ಸ್ವಲ್ಪ ಚಿಕ್ಕಂದಿನಲ್ಲಿ ಇವರು ಹೊರಗೆಯಲ್ಲಿ ಆಟ ಆಡುತ್ತಿರುವಾಗ ಒಂದು ಸಮಯದಲ್ಲಿ ಮಕ್ಕಳು ಆಟ ಆಡುವಾಗ ಇವನಿಗೆ ಸ್ವಲ್ಪ ಅವಮಾನ ಮಾಡ್ತಾರೆ. ಅಂದರೆ ತಂದೆ ಇಲ್ಲದ ಮಗ ಇವನನ್ನು ಆಟಕ್ಕೆ ಸೇರಿಸಿಕೊಳ್ಬೇಡಿ ಅಂತ ಹೇಳ್ತಾನೆ. ಅವ ಬಂದು ತಾಯಿ ಹತ್ರ ಕೇಳ್ತಾನೆ, ನನಗೆ ತಾಯಿ ನೀವಿದ್ದೀರಿ, ತಂದೆ ನಂದು ಯಾರು ಅಂತ ಹೇಳುವಾಗ ಈ ರೀತಿ ಮಕ್ಕಳು ನನಗೆ ಹೇಳಿದ್ದಾರೆ, ನನಗೆ ಅವಮಾನ ಆಯಿತು, ನನ್ನ ತಂದೆ ಎಲ್ಲಿ, ನಾನು ಅವ್ರನ್ನ ನೋಡಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾನೆ. ಹಾಗೇನಿಲ್ಲ, ನಿನ್ನ ತಂದೆ ಇದ್ದಾರೆ, ಬೆಳಗುಳಕ್ಕೆ ಹೋಗಿದ್ದಾರೆ, ನೀನೇನು ನೋಡಲಿಲ್ಲ ಅವರನ್ನು, ನಾನು ನಿನ್ನನ್ನು ಗರ್ಭಿಣಿಯಾಗಿರುವಾಗ ಅವರು ಈ ರೀತಿ ಹೋಗಿದ್ದಾರೆ ಅಂತ ಹೇಳ್ತಾಳೆ ಮಗನ ಹತ್ರ. ಅದೇ ಅವನು ಹೇಳ್ತಾನೆ, ಇಲ್ಲ ನನಗೆ ನೋಡಲೇಬೇಕು ಅವರು ಅಂತೇಳಿ ಅವನು ಹೊರಡ್ತಾನೆ, ತಂದೆಯನ್ನು ಹುಡುಕ್ಲಿಕ್ಕೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಬೆಳಗುಳದಲ್ಲಿ ಮೂರ್ತಿಯನ್ನು ಕೆತ್ತಿ ಆದ ಮೇಲೆ ಅವನು ವಾಪಸ್ ಬರ್ತಾ ಇರ್ತಾನೆ. ಅವನಿಗೆಲ್ಲ ಸನ್ಮಾನ ಮಾಡಿರ್ತಾರೆ, ಅಲ್ಲಿ ಬಂದಿರ್ತಾನೆ. ಬಂದು ಒಂದು ಕಡೆಯಲ್ಲಿ ಇವರು ಒಟ್ಟಾಗ್ತಾರೆ. ಒಟ್ಟಾಗುವಾಗ ತಂದೆಯ ಗುರುತ ಮಗನಿಗಿಲ್ಲ, ಮಗನ ಗುರುತ ತಂದೆಗಿಲ್ಲ. ಕೇಳ್ತಾನೆ, ನೀನು ಯಾರು ಏನಂತ ಹೇಳಿದಾಗ ಇವನ ಪರಿಚಯ ಹೇಳಿದಾಗ ಅವನಿಗೆ ಇವನೇ ಮಗ ಅಂತ ಗೊತ್ತಾಗ್ತದೆ. ಹೇಳ್ತಾನೆ, ನಾನೇ ನಿನ್ನ ತಂದೆ ಅಂತ ಹೇಳ್ತಾನೆ. ಅಲ್ಲಿ ಇವರು ಭೇಟಿಯಾಗ್ತಾರೆ. ಭೇಟಿಯಾದ ಕೂಡಲೇ ಇವರು ಹೇಳ್ತಾನೆ, ನಾನು ಈ ರೀತಿ ಮೂರ್ತಿ ಕೆತ್ತಿ ಬಂದಿದ್ದೇನೆ. ಮಗ ಹೇಳ್ತಾನೆ, ನನಗೆ ಅದನ್ನು ನೋಡಲೇಬೇಕು, ಹೋಗು ಅಂತ ಹೇಳ್ತಾನೆ. ಹೋಗ್ತಾರೆ. ಅಲ್ಲಿ ಹೋಗುವಾಗ ರಾತ್ರಿ ಆಗ್ತದೆ. ಹಿಂದಿನ ಸಮಯ ಅಂದರೆ ಈಗ ಹೇಳುವ ಹಾಗೆಲ್ಲ, ಆಗ ಮನುಷ್ಯನಿಗೆ ಆಯುಷ್ಯ ಜಾಸ್ತಿ ಇತ್ತು, ಪ್ರಾಯ ಜಾಸ್ತಿ, ಇದು ಅಂದರೆ ಹೈಟ್ ಇದು ಕೂಡ ಜಾಸ್ತಿ ಇತ್ತು ಆಗ. ಇವರಲ್ಲಿ ಹೋಗುವಾಗ ರಾತ್ರಿ ಆಗ್ತಾರೆ. ರಾತ್ರಿ ಪಂಜಿನ ಬೆಳಕಿನಲ್ಲಿ ನೋಡ್ತಾರೆ. ನೋಡುವಾಗ ಮೂರ್ತಿ ತುಂಬ ಚೆನ್ನಾಗಿ ಆಗಿದೆ. ಇದ್ದರೂ ಇದರಲ್ಲಿ ಎಡ ಬುದ್ಧಿಯ ಮತ್ತು ಬಲ ಬುದ್ಧಿಯ ಒಂದು ದಿನ ವ್ಯತ್ಯಾಸ ಇದೆ ಅಂತ ಮಗ ಹೇಳ್ತಾರೆ. ತಂದೆಗೆ ಭಾರಿ ಖುಷಿ ಆಗ್ತದೆ. ಅದೇ ರೀತಿ ಅವನಿಗೆ ಒಂದು ಅವಮಾನ ಆದಾಗೆ ಆಗ್ತದೆ. ಅಂದರೆ ನನ್ನ ಅರಸರು ಇಷ್ಟೆಲ್ಲ ಮಾಡಿ ನನಗೆ ಒಳ್ಳೆಯದಂತ ಹೇಳಿ ಈಗ ಅದರಲ್ಲಿ ಒಂದು ಕೊರೆ ಉಂಟಂತ ಹೇಳಿದರೆ ನನಗೆ ಸಮಸ್ಯೆ ಅಲ್ಲ ಭವಿಷ್ಯತ್ತಿಗೆ ಅಂತ ಹೇಳಿ ಅದನ್ನು ಈಗ ನೋಡ್ತಾನೆ. ಮಗ ಹೇಳಿದ್ದನ್ನು ಕೇಳಿ ಮತ್ತು ಇವ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ತಂದೆ ಶಂಭು ಕೂಡ ಅಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈ ಮಗ ಏನು ಮಾಡ್ತಾನೆ, ಆ ಬೆಳಗ್ಗೆ ಅದನ್ನು ಸರಿ ಮಾಡಿ ಮತ್ತೆ ವಾಪಸ್ ಊರಿಗೆ ಬರ್ತಾನೆ. ಈ ಸುದ್ದಿ ಕಾರ್ಕಳದ ಭೈರವರಸನಿಗೆ ತಲುಪುತ್ತದೆ. ಭೈರವರಸನ ಅವನನ್ನು ಬರಲಿಕ್ಕೆ ಹೇಳ್ತಾನೆ. ಬರಲಿಕ್ಕೆ ಹೇಳಿ ಇಲ್ಲಿ ಮೂರ್ತಿಯ ಕೆಲಸ ಆಗಬೇಕು ಅಂತ ಹೇಳ್ತಾನೆ. ಸೊ ಈ ಇದೇ ಬಂಡೆಯ ಮೇಲೆ ಅಂದರೆ ದಾನಶಾಲೆ ಬಳಿ ಇರೋ ಬಂಡೆಯ ಕೆಳಗೆ ಕಾಣ್ತದೆ. ಅಲ್ಲಿ ಸಾಧಾರಣ 60 ಅಡಿ ಉದ್ದ ಮತ್ತೊಂದು 10-12 ಅಡಿ ಅಗಲ ಒಂದು ಬಂಡೆಯನ್ನು ತುಂಡು ಮಾಡಿ ಅದನ್ನು ಲಿಂಗಾಕೃತಿಯಾಗಿ ಮಾಡಿ ಬೆಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಬೆಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಸಾಧಾರಣ 1 ತಿಂಗಳು ಬೇಕಾಗ್ತದೆ. ಈ ರೀತಿ ಶಿಲ್ಪ ಕೆತ್ತಿ ಮುಗಿಸಿ ಆದ ಮೇಲೆ ಬಾಹುಬಲಿ ಮೂರ್ತಿಯನ್ನು ನಿಲ್ಲಿಸಬೇಕು. ನೆಟ್ಟಗೆ ನಿಲ್ಲಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಎಲ್ಲ 10-20 ಸಾವಿರ ಜನ ಸೇರಿ ಏನು ಮಾಡಿದರೂ ಬಾಹುಬಲಿ ಮೂರ್ತಿಯನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಶಿಲ್ಪಿಗೆ ಅರಸನು ಕರೆದು ಹೇಳ್ತಾನೆ, ನೋಡು, ನೀನು ಕೆತ್ತಿದ್ದಕ್ಕೆ ನಿನಗೆ ಮೂರ್ತಿಯನ್ನು ಕೆತ್ತಿದ್ದಕ್ಕೆ ನಿನಗೆ ಸಂಬಳ ಕೊಟ್ಟಾಗಿದೆ, ಈಗ ಇದನ್ನು ನೆಟ್ಟಗೆ ನಿಲ್ಲಿಸಿ ಆದರೆ ನಿನಗೆ ನಾನು ಬಹುಮಾನ ಕೊಡ್ತೇನೆ ಅಂತ ಹೇಳ್ತಾನೆ. ಸೊ ಈ ಸಂದರ್ಭದಲ್ಲಿ ಶಿಲ್ಪಿಯ ಒಂದು ಜಾಣ್ಮೆಯಿಂದ ಹಾಸುಗಲ್ಲನ್ನು ಕೊಟ್ಟು ಒಂದು ರಾತ್ರಿ ಬೆಳಗಾಗುವುದರೊಳಗೆ ಆ ಮೂರ್ತಿಯನ್ನು ನಿಲ್ಲಿಸಿದ ಅಂತೇಳಿ ಜಾನಪದದಲ್ಲಿ ಪ್ರತೀತಿ ಇದೆ. ಇದು ಅಂದರೆ ಈಗಿನ ವೈಜ್ಞಾನಿಕ ಯುಗದಲ್ಲಿ ಇದನ್ನು ನಂಬುವುದು ಕಷ್ಟ, ಯಾಕಂತ ಹೇಳಿದರೆ ನಂಬುವುದಿಲ್ಲ, ಈಗೆಲ್ಲ ಯಂತ್ರೋಪಕರಣ ಇರುವಾಗ. ಆದರೂ ಆ ಟೈಮ್ನಲ್ಲಿ ಅದನ್ನು ನಿಲ್ಲಿಸಿದ. ಸೊ ಇದರಿಂದ ಅರಸನಿಗೆ ಒಂದು ಕಡೆ ಖುಷಿ ಆಗ್ತದೆ, ಇನ್ನೊಂದು ಕಡೆ ಸ್ವಲ್ಪ ಅಂದರೆ ಇಂಥ ಕೆಲಸ ಮಾಡಿದವ ನಾಳೆ ಇನ್ನೊಂದು ಕಡೆ ಹೋಗಿ ಮೂರ್ತಿಯನ್ನು ಮಾಡಿದರೆ ನನ್ನ ಸ್ಟೇಟಸ್ಗೆ ಸ್ವಲ್ಪ ಕಡಿಮೆ ಆಗ್ತದೆ ಅಂಥೇಳಿ. ಇಲ್ಲಿ ಒಂದು ವಿಷಯ ನಾನು ಹೇಳಬೇಕಾಗ್ತದೆ. ಈಗ ಯಾಕೆ ಕಲ್ಲಿನ ಮೂರ್ತಿ ಕೆತ್ತಿಸಿದೆ ಅಂತ ಹೇಳಿದರೆ, ಚಿನ್ನದ್ದು ಅಥವಾ ಬೆಳ್ಳಿದ್ದು ಕಬ್ಬಿಣದ್ದೆಲ್ಲ ಮಾಡಿದರೆ ಅದು ಹೋದ ಸಂದರ್ಭದಲ್ಲಿ ಏನಾದರೂ ಆಗಿ ಹೋಗ್ತದೆ. ಈ ಕಲ್ಲಿನದ್ದು ಮಾಡಿದರೆ ಏನಾಗಲಿ, ಅದರಿಂದಾಗಿ ಭೈರವರಸನು ಕಲ್ಲಿನ ಮೂರ್ತಿಯನ್ನು ಮಾಡಿಸಿದ್ದಾನೆ ಇಲ್ಲಿ. ಮತ್ತು ಶಿಲ್ಪಿಯ ವಿಷಯ ಬರುವಾಗ ಶಿಲ್ಪಿಯನ್ನು ಯಾಕೆ ಇಲ್ಲಿ ಎಲ್ಲಿ ಗುರುತಿಸಲಿಲ್ಲ ಅಂತ ಹೇಳಿದರೆ, ಉದಾಹರಣೆಗೆ ಅವನಿಗೆ ಕೆತ್ತಿದ್ದಕ್ಕೆ ಸಂಬಳ ಕೊಟ್ಟಿದ್ದಾರೆ ಮತ್ತು ಬಹುಮಾನ ಕೂಡ ಕೊಟ್ಟಿದ್ದಾರೆ ಅವನಿಗೆ. ಅದು ಇರುವುದರಿಂದ ಅವನ ಹೆಸರನ್ನು ಎಲ್ಲಿ ಉಲ್ಲೇಖ ಮಾಡೋದಿಲ್ಲ. ಉದಾಹರಣೆಗೆ ಈಗ ನಾವೊಂದು ಮನೆ ಕಟ್ತೇವೆ, ಮನೆ ಕಟ್ಟುವಾಗ ತುಂಬ ಜನ ಅದರಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಮನೆ ತಯಾರಾದ ಮೇಲೆ ಅದಕ್ಕೆ ಹೇಳುವುದು ಇಂಥವರ ಮನೆ ಅಂತೇಳಿ. ಅದೇ ರೀತಿ ಭೈರವರಸ ಮಾಡಿದ ಬಾಹುಬಲಿ ಮೂರ್ತಿ ಅಂತ ಹೇಳ್ತಾರೆ. ಒಂದು ಇಲ್ಲಿ
ಹಿಂಸೆ ನಿಜವಾಗಿ ನಮ್ಮ ಜೈನಿಸಂನಲ್ಲಿ ಹಿಂಸೆ ಬರುವುದಿಲ್ಲ. ಆದರೂ ರಾಜ್ಯ ಆಡಳಿತ ವಿಸ್ತಾರ ಮಾಡುವಾಗ ಹಿಂಸೆ ಆಗಿರ್ತದೆ. ಬಹುಶಃ ಭರತ ಬಾಹುಬಲಿಯ ಚರಿತ್ರೆಯಲ್ಲಿ ಹಿಂಸೆ ಆಗಿಲ್ಲ. ಅಂದರೆ 3 ವಿಧವಾದ ಇದು ಯುದ್ಧ ಮಾಡಿದ್ದರಿಂದ ಅಲ್ಲಿ ಹಿಂಸೆಗೆ ಅವಕಾಶ ಇರ್ತದೆ. ಅಶೋಕ ಚಕ್ರವರ್ತಿ ಆದರೂ ಬೇರೆ ಆಡುವಾಗ ಹಿಂಸೆ ಆಗಿದೆ. ಅದರಿಂದಾಗಿ ಹಿಂಸೆ ಆಗಿರ್ಬೋದು, ಇಲ್ಲ ಅಂತ ನಾವು ಹೇಳುವುದಿಲ್ಲ. ಯಾಕಂತ ಹೇಳಿದರೆ ಅವ ಇಂಥಂತೂ ಮೂರ್ತಿ ಇನ್ನೊಂದು ಕಡೆ ಕೆತ್ತಬಾರದು ಅಂತ ಹೇಳಿ ಅವನಿಗೆ ತಾಕೀತು ಮಾಡಿದ ಮೇಲೆ ಮತ್ತೆ ಕೂಡ ಹೋಗಿ ವೇಣೂರಿನಲ್ಲಿ ಕೆತ್ತಿದ್ದಕ್ಕೆ ಅವನ ಅಂಗಚ್ಛೇದ ಮಾಡಿದ್ದಾನೆ ಅಂತೇಳಿ ಹೇಳ್ತಾರೆ. ಒಂದು. ಎರಡನೇದಾಗಿ ಯಾಕೆ ಇಲ್ಲಿ ಶಿಲ್ಪಿಯ ಬಗ್ಗೆ ಏನು ಇಲ್ಲ ಅಂತ ಹೇಳಿದರೆ, ಇಲ್ಲ ನಾವು ನೋಡಿದರೆ ಖಂಡಿತ ಅಲ್ಲಿ ಬಾಹುಬಲಿ ಬೆಟ್ಟದ ಮುಂದೆ ಬಂಡೆಯ ಮೇಲೆ ಮೂರ್ತಿಯನ್ನು ಮತ್ತೆ ಅದು ಪಾಯದ ಹಾಗೆ ತೆಗೆದು ಅದರ ಮೇಲೆ ನಿಲ್ಲಿಸಿದ್ದಾರೆ. ಬಹುಶಃ 1/3 ಮೇಲಿದೆ, ಸಾಧಾರಣ ಒಂದು 20 ಫೀಟ್ನಷ್ಟು ಅದರ ಒಳಗಿದೆ, ಇನ್ನೂ ಕೂಡ ಬಂಡೆಯ ಒಳಗಿದೆ. ಅದೇ ರೀತಿ ಅದರ ಎದುರುಗಡೆಯಲ್ಲಿ ಕಲ್ಕುಡನ ಪಾದದ ಒಂದು ಗುರುತಿದೆ. ಇದು ಅವನ ಚಿಹ್ನೆ. ಅಂದರೆ ಬೇರೆ ಎಲ್ಲಿ ಹಾಕಿದರೂ ಅದು ಹೋಗ್ತದೆ, ಅದನ್ನು ಮಾಡಿಟ್ಟಿದೆ. ಈ ಬಗ್ಗೆ ಇವನ ಮೂಲ ಸ್ಥಾನ ಕೆಲ್ಲಪುತ್ತಿಗೆ ಮಾರ್ನಾಡು ಅಂತೇಳಿ. ಅವ ದೈವ ಆದದ್ದು ವೇಣೂರಿನಲ್ಲಿ, ಮತ್ತು ಅವನನ್ನು ಭೈರವರಸ ನಂಬಿದ್ದು ಕಾರ್ಕಳ. ಇಲ್ಲಿ ಸುತ್ತಮುತ್ತ ಘಟ್ಟ ಪ್ರದೇಶ ಇದೆ. ಸಹಜವಾಗಿ ಹಂದಿಗಳ ಕಾಟ ಇರ್ತದೆ. ಆಗ ಹಂದಿಗಳಿಂದ ರಕ್ಷಣೆ ಪಡೆಯುವುದಕ್ಕೋಸ್ಕರ ಹಂದಿಯನ್ನೇ ಒಂದು ರಕ್ಷಕ ಶಕ್ತಿಯಾಗಿ ಆರಾಧನೆ ಮಾಡಿರ್ಬೋದು, ಅಥವಾ ಹಂದಿಗಳಿಂದ ರಕ್ಷಣೆ ಕೊಡುವಂತ ಒಂದು ಶಕ್ತಿಯನ್ನು ಪಂಜೂರಿಲಿಂದ ಆರಾಧನೆ ಮಾಡಿರ್ಬೋದು. ಇದು ಟೊಟೆಮಿಕ್ ವರ್ಷಿಪ್ ಅಂತ ಹೇಳ್ತೀವಿ, ಪ್ರಾಣಿ ಮೂಲ ಆರಾಧನೆ. ಇದರ ಸಾಧ್ಯತೆ ಇದೆ. ಅದೇ ರೀತಿ ಹಾವನ್ನು ಕೂಡ ನಾಗಸ್ವರೂಪಿಯಾಗಿ, ನಾಗಮಂಡಲ, ಬೇರೆ ಬೇರೆ ನಾಗ ಸ್ವರೂಪಕ್ಕೆ ಬೇರೆ ಬೇರೆ ರೀತಿಯ ಆರಾಧನೆ ಇದೆ. ಇಲ್ಲಿ ನಾಗನನ್ನ ದೈವದ ನೆಲೆಯಲ್ಲಿ, ಭೂತದ ನೆಲೆಯಲ್ಲಿ ಆರಾಧನೆ ಮಾಡ್ತಾರೆ. ಯಾಕಂದ್ರೆ ಅದು ಇಲ್ಲಿ ಆರಾಧನಾ ಸಂಪ್ರದಾಯ. ತುಳುನಾಡಿನ ಅನೇಕ ಪ್ರಾಂತ್ಯಗಳಲ್ಲಿ ಕೆಲವು ಶೋಧನೆ ಮತ್ತು ಅನ್ವೇಷಣೆಗಳ ಮಾಹಿತಿಯ ಪ್ರಕಾರ ಒಟ್ಟು 2333ಕ್ಕೂ ಅಧಿಕ ಭೂತಗಳು ಇವೆ. ಕೊರಗಜ್ಜ ತುಳುನಾಡಿನಾದ್ಯಂತ ಹೆಚ್ಚಾಗಿ ಪೂಜಿಸುವ ದೈವ ಎಂದರೆ ಕೊರಗಜ್ಜ. ಕೊರಗಜ್ಜ ಇಲ್ಲಿನ ಮುಖ್ಯ ದೈವ ಎಂದು ಹೇಳುತ್ತಾರೆ. ಕಾರಣ ಆ ದೈವಕ್ಕಿರುವ ಬಲವಾದ ಹಿನ್ನೆಲೆ ಮತ್ತು ಅಪಾರವಾದ ಶಕ್ತಿ, ಹಾಗೂ ಮುಖ್ಯವಾಗಿ ಕೊರಗಜ್ಜ ಪರಮಶಿವನ ಅವತಾರ. ಹಾಗಾಗಿ ಕೊರಗಜ್ಜನಿಗೆ ಎಂದೇ ಪ್ರತ್ಯೇಕವಾದ ದೇವಸ್ಥಾನವಿದೆ ಮತ್ತು ಈ ಗುಡಿಗೆ ತಮ್ಮ ಕಷ್ಟ ಚಿಂತನೆಗಳನ್ನು ಹೊತ್ತು ತರುವ ಪ್ರತಿ ಭಕ್ತರಿಗೂ ಕೊರಗಜ್ಜನ ಕೃಪೆ ಹಾಗೂ ಆಶೀರ್ವಾದ ದೊರೆಯುತ್ತದೆ ಎಂದು ಭರವಸೆ ಹೊಂದಿದ್ದಾರೆ. ಏನಾದರೂ ಕಳೆದು ಹೋದ ಸಂದರ್ಭದಲ್ಲಿ, ಕೆಲವು ಕೆಲಸಗಳು ನೆರವೇರಬೇಕಿರುವ ಪಕ್ಷದಲ್ಲಿ, ಅಥವಾ ಯಾವುದಾದರೂ ಕಷ್ಟಗಳಿಗೆ ಪರಿಹಾರದ ಅಗತ್ಯವಿರುವ ಸಮಯದಲ್ಲಿ ಇಲ್ಲಿನ ಜನರು ಮೊದಲು ಮೊರೆ ಹೋಗುವುದು ಕೊರಗಜ್ಜನ ಬಳಿಗೆ. ಕೊರಗಜ್ಜ ದೈವವನ್ನಂಡ ತುಳುನಾಡದ ಕಡೆತ್ತ ದೈವವನ್ನು ಮನ್ಪೇರು. ಈ ಕೊರಗಜ್ಜ ದೈವ ಕಡೆತ್ತ ದೈವವನ್ನಂಡ ಈ ಧರ್ಮಲು ಕಮ್ಮಿ ಒಂದು ಬಣ್ಣಗೊಜ್ಜಿ ಅಂಶ ಪತ್ತೊಂದು ದೇವರ ಅಂಶ ಅದು ಯೋಗ ಗುಡ್ದು ಮಾಯ ಅದು ದೈವ ಅದು. ಈ ದೈವ ಅದು ಇತ್ತೆ ಬಣ್ಣಂಡ ಮುಲ್ಪ ಈ ಮೂಲ ಕಾರಣ ಮುಲ್ಕಟ್ಟು ಬರಕೆ ಕಾರ್ಕಳ ರಾಜರು ಪುನಃ ಕಾರ್ಕಳ ರಾಜರು ಈ ಎನ್ಸುರ ಬರಕೆ ಅಪ್ಪ ಬೀರಕೆ ಬದಲೆ ಕಾಲುಡು ಬಾಲೆ ಆದಿಪ್ಪುನಗ ಎನ್ಸುರ ಬರಕೆ ಹೋದ ಅವಳು ದೈವದಾದ ಮಲ್ದನ ಬಣ್ಣಂದಂಡ ಅವಳು ಐಸರ ಕಮ್ಮಿ ಇತ್ತಂಡು, ಬದುಕು ಭಾಗ್ಯ ಕಮ್ಮಿ ಇತ್ತಂಡು. ಈ ಕೊರಗಜ್ಜೆ ದೈವ ಇಂಚಿನ ಬಣ್ಣ ದೇವರ ಅಂಶ ಆದಿಪ್ಪುನಗ ಪೊಕ್ಕುದಾಯಿ ಬೆಟ್ಟಿಗೆ ಐಸರ ದಿಂಜಿಂಡು ಇಲ್ಲು ದಿಂಜಿದು ಬರ್ತಂಡು. ಇಲ್ಲು ದಿಂಜಿದು ಬಣ್ಣಗ ಅವಳು ದೇವಲೆಗೆ ಮಾತ ಪೂಜೆ ಪುರಸ್ಕಾರ ನೇಮನರವಲ್ಲಿ ಪೂರ ಆನಂದ. ಈ ಕೊರಗಜ್ಜೆ ದೈವ ಜೋಗ ಇತ್ತದ ಮಾಯ ಆಯ್ನಿಂಚಿನ ಬಣ್ಣಂದಂಡ ಈ ಮಾಡ ಪತ್ತಿ ಮೈಸ್ತಂದೈ ಕಿನ್ನಿ ಕೊರಂಗದಾರು ಅಂಚನೆ ಸಿರಿಗು ಲೆಕ್ಕೆಸಿರಿ ಸಿರಿಬೈ ಲೆಕ್ಕೆಸಿರಿ ಮಾಡಿಗೆ ಕಾರ್ದಿನೇದವರ ಅಕಲು ಮಕ್ಕಳು ಕೊರಗಜ್ಜನ ಮಾಯ ಮಲ್ತದು. ಈ ಕೊರಗಜ್ಜೆ ಮಾಯ ಅದು ಬನ್ನಾಗ ಒಲ್ಪ ಒಡೆ ಬೊಪ್ಪುನು ಒಡೆ ಈನ ಮಲ್ಪುಂದು ಬನ್ನಾಗ ತೂನಾಗ ತೋಜುಂಡು ಭಗವತಿ ಉಲ್ಲಯ ಪಡೆದುಂಡು. ಈ ಭಗವತಿನ ಉಲ್ಲಯ ಆನಾಗ ಆವರ್ತು ಮಕ್ಕಳು ಮಾಯ ಮಲ್ತದೇ ಭಗವತಿ ಉಲ್ಲಯ ನಡ್ಬಿಟ್ಟು ಅವ್ರು ದಂಟದ ಕಣಿಗೆ ಸಂದದು ಬನ್ನಾಗ ನನ್ನ ಒಡೆ ಒಬ್ಬ ತನಿ ಅಂದಕ್ಕೆ ಎನ್ನಾಗ ಬೋಲ್ನಾಡು ಉಲ್ಲಯ ಮಾಡೋದು. ಬೋಲ್ನಾಡು ಉಲ್ಲಯ ನಡೆ ಬರ್ತದೆ ಅವ್ರು ಉಲ್ಲಯಾಗಿ ಬೇಟಿಕೊರು ಬೋಲೂರ ಗಾಡಕ್ಕೆ ಹೋಗ್ನು ಬೋಲೂರ ಅಮ್ಮ ಅಂತ ಹೋಗ್ನು ಕೊಟ್ಟಾರದ ಬೇಲಿಗೆ ಬರ್ತದೆ ಬೋಲ್ನಾಡು ಉಲ್ಲಯ ಅನ್ನೋದು ಬಂದಾಗ ಅಲ್ಪ ಈ ಕೊರಗಜ್ಜೆ ದೈವ ಆತನೊಂದು ಗೊತ್ತು ಮಾತಾಡಿಗಳು. ಆ ದೈವ ಆದ ಇಪ್ಪನಾಗ ಈ ಕೊರಗಜ್ಜನ ಭಾರಿ ಕಾರಣಿಕ ಮತ್ತು ಮೆರೆ ಒಂದು ಅಪ್ಪಗ ಈ 4 ಜನ ಮಂತ್ರವಾದಿ ನಕಲು ಬರ್ತದೆ ಇಟ್ಟೆಲ್ಲ ಉಂಟು.
ಈ ಮುಲ್ಪದ ಪಂಡ ಉಲ್ಲಾದಲ್ಲಿ ಕೊಂಚ ನೇಲೆ ಎಳ್ಳು ಪಂಡ ನೇಲೆ ಎಳ್ಳು ಅಲ್ಪ ದೈವನು ಪತ್ತರ ಪತ್ತರ ಬಣ್ಣಗ ಅಕ್ಲೇನು ಮುಟ್ಟಬೋದು ಅಂತ ನನಗೆ ಒಲ್ತು ಬತ್ತಾರೆ ಒಡೆಗೆ ಉಪ್ಪರು ಏರೇನು ಪತ್ತರ ವೈದ್ಯರಿಗೆ ಅನ್ನಾಗ ಮೂಲ ಕೊರಗಜ್ಜೆ ದೈವ ಉಂಡುಗೆ ಭಾರಿ ಕಾರ್ಣಿಕೊಂಡುಗೆ ಅವೇನು ಪತ್ತು ಅಂದ ಅನ್ನಗ ನಿಕ್ಲಿನ ಮಂತ್ರಗಳು ಜಂತ್ರಗಳು ಯಾನ ತಿಕ್ಕೋಜಿ ಅನ್ನೋದು ಆಕ್ಲೇನು ಬಿರಗಡಪುರದ ಅನ್ನಗ ಅಲ್ತದ್ದು ದುಂಬು ಅನ್ನಗ ಕಲ್ಲಾಪದ ಗಡಿ ಬಣ್ಣದು ಗ್ರಾಮಡೆ ಕುಂಡಮತಿ ಹಸಿರೆಣ್ಣೆ ಮಾಡಿ ಬಂತಲ್ಲ 4 ಎಡಮಗುತ್ತು 10 ವರ್ಷ ಅಧಿಪಕ್ಕೆ ಮನ್ಪಿಂಚಿ ಮಾಡಿ ಬಂತಲ್ಲ ಸತ್ಯ ನನ್ನ ನಂಬಿ ಸಂಸಾರ ಮೆಗ್ಗೆವಲೆ ತಮ್ಮನೆ ಅಪ್ಪವೇಲೆ ಕೂಟಿ ರಾಜ್ಯ ನಂಬಿ ಸಂಸ ಬಾಡಿನ ಬಂತಲ್ಲ ಆಕಾಶವಾದ ಕಟ್ಟಿ ಕೋಲಗಳು
ಈತ ಮುಲ್ಪ ಪ್ರತಿ ಮಾತಿಲ್ಲ ಈ ಕೊರಗಜ್ಜನ ನೆನ್ನು ಅತನ ಮಾತು ಕೊರಗಜ್ಜನ ಅಂತ ಪ್ರತಿ ಒಂಜಿ ದೈವಲ್ಲ ಆ ದೇವರು ಈ ದೇವರು ಕಾರ್ಯಕಜ್ಜೆ ಅನ್ಕೊಳತ್ತು ಆಂಡ ಕೊರಗಜ್ಜೆ ಭೂಮಿಗೆ ದಿಂಚ ಬತ್ತು ಮಾಡಂದ ಕಲಿಯೋಗದ ಕಡೆತ್ತ ದೈವ ಯಾನಂದು ರಡ್ಡು ದಂಟೆಯನ್ನು ಪತ್ತದೆ ನಿಖಿಲಿನ ರಕ್ಷಣೆ ಮಲ್ಪೆ ಅನ್ಕೊಣ ಭಕ್ತಿ ದೀಲೆ ಪ್ರತ್ಯಕ್ಷವಾದ ಅತ್ತಂಡ ಪರೋಕ್ಷವಾದ ನಿಖಿಲಿಗೆ ರಕ್ಷಣೆ ಮಲ್ಪೆ ಅಂತ ಕೊರಗಜ್ಜೆ ಪಣ್ಣೊಂದು ಬೈದಿರು ಅನ್ನಂಡ ಇದು ಮಾತು ಕೊರಿಲ್ಲ ಇದು ಅವ ಜಾಗಡು ಮಾತಲುಲ್ಲ ದಯವನಂದ ಮೂರೊಂಜಿ ಕ್ಷೇತ್ರೋಡು ಅದನ್ನ ಒಂಜಿ ತಪ್ಪ ನಾಡದನಿಗೆ ಅವಳು ಓಲಕ್ಕೆ ಅಲ್ಪ ನಿಖಲು ಕೊರಗಜ್ಜನ ಅವಳು ಹೋದ್ ಕೈ ಮುಗ್ಗಿಲೆಂದು ಪಂಡೇರಿಗೆ ಕೈ ಮುಗ್ಗಿಲೆಂದು ಪಣ್ಣಾಗ ಆ ಪುಂಜಿ ಎಲ್ಲ ತಪ್ಪತ್ತಿರಿ ಕೊರಗಜ್ಜನ ಅಲ್ಪ ಕೈ ಮುಗ್ಗಿನಾಗ ಅವು ಪುಂಜಿ ಅಡೆಗೆ ಬೂರುಡು ಅಲ್ಪನೆ ಪ್ರಾಣ ಹೋಂಡು ಕೊರಗಜ್ಜನ ಅವು ದಾದನ ಬಣ್ಣದ ಕೊರಗಜ್ಜನ ಮಿತ್ತದ ಆನೆ ಪ್ರಮಾಣ ಮಲ್ತನಿಗೆ ಆ ಪುಂಜು ಆನೆ ಪ್ರಮಾಣ ಮಲ್ತನೇ ಇರ್ದವರ ಅಲ್ಪ ಕೊರಗಜ್ಜನ ಅಲ್ಪ ಬಂದಾಗ ಮರಣ ಹೊಂದಿದ್ದು ಹೋಂಡು ದೇವಂಡ ಕೊರಗಜ್ಜನ ಎತ್ತು ಭಕ್ತಿ ಹಿಡ್ದಿಂಡು ಆತು ಶಕ್ತಿ ಕೆಲವು ಜನ ಭಕ್ತಿ ಈ ಒಂದು ದೈವ ಅಜ್ಜರ್ ನಟ್ಟೊಂದಂಡ ಅಜ್ಜರು ಪೂಲ ಎನ್ನ ಮಿತ್ತು ಭಕ್ತಿ ದಿಯಟ ಮಾತ್ರ ನಿಗಲೆ ಶಕ್ತಿ ಕೊರ್ಪು ಭಕ್ತಿ ದಿಲೆ ಶಕ್ತಿ ಕೊರ್ಪೆ ಅನ್ಕೊಂಡ ಉದ್ದೇಶ ದೇವಂಡ ಮಾತಗಳಿಲ್ಲ ಒಂಜೊಂಜಿ ಕ್ಷಣೊಟ್ಟು ಒಂಜೊಂಜಿ ಜಾಗ ಎಲೆಡು ಒಂಜೊಂಜಿ ಕಾರ್ಣಿಕಲು ಮಾತ ಮೆರವೊಂದು ಬೈಗನ ತೊಂದಂಡ ಅಜ್ಜನ ಮಿತ್ತು ಇತ್ತೆದ ದಿನೋಟು ತುಳುನಾಡು ಇಲ್ಲಿಯ ಬಾಲ್ ಹಿಡ್ದು ಪ್ರಾಯದಾಗಲೇ ಮುಟ್ಟ ಅಜ್ಜನ ಮಿತ್ತು ಪ್ರತಿಯೊಂದು ವಿಷಯದಲ್ಲಿ ಭಕ್ತಿ ಪುಟ್ಟೊಂದು ಬರೋದುಂಡು ಅವು ಅಜ್ಜಾಗ ಬೊಲ್ಲಿ ಬಂಗಾರು ಕೊರಲೆಂದು ಅಜ್ಜಕ್ಕೇನು ಜೀರು ಎಂಕ ಅಸರು ಬೀಡ ಚಕ್ಕಲಿ ಕೊರದು ಎನ್ನ ಮನಸ್ಸನ್ನು ಸಂಪು ಮಲ್ಪುಲೆ ನಿಖಿಲಿನ ಭಕ್ತಿಗೆ ಶಕ್ತಿ ಕೊರಪೆಂದು ಅಜ್ಜೆ ಪಣಂದು ಇರುದು ಇತ್ತೆದ ಉಂಟು ದೈವ ದೇವಿಯರು ಪೂರ್ಣವಾದ ನಮ್ಮ ಅಂಚಿನ ಭಾಗ್ಯನು ಅಜ್ಜಿ ಕೊರದು ಬರ್ತಿದ್ರು ನನಗೂ ಲಂಚನೆ ತುಳುನಾಡದ ದೈವ ದೇವಿಯರು ಅತ್ಯಂತ ಕೊರಗಜ್ಜಿ ಪ್ರತಿ ಮಾತ ಭಕ್ತಿರೇ ಇಲ್ಲ ರಕ್ಷಣೆ ಮಲ್ತು ನಂಚಿನ ಸಾದಿ ಕೊರಗಜ್ಜನ ಮಿತ್ತಾಡು ಬಾತದ ದೈವಲಿನ ಮಿತ್ತಾಡು ಭಕ್ತಿ ದೀಪು ನಂಚಿನ ಸಾದಿ ಆ ದೈವ ದೇವರು ಕೊರಡು ಪಂಡದು ಸರ್ವೇರೆಗಿಲ್ಲ ಕೊರಗಜ್ಜನ ಮಿತ್ತು ಯಾರೊಂಜಿ ಕೊರಗಜ್ಜನ ಭಕ್ತಿ ಪೂಜೆ ಪುರಸ್ಕಾರ ಅಜ್ಜನ ಆರಾಧನೆ ಮಲ್ತೊಂದು ಬರ್ಪುಣೆ ಅಜ್ಜನ ಆರಾಧನೆ ಮಲ್ತೊಂದು ಈತ್ ನೆಟ್ಟ ಸದರಂಜಿ ಇರುವ ವರ್ಷದ ಬುಕ್ ಅಜ್ಜನ ಮಿತ್ತು ನಂಬಿಕೆ ದೀನಡಿ ಅಜ್ಜಿ ಈತ್ ನೆಟ್ಟ ರಕ್ಷಣೆ ಉಳ್ಳೇರು ನನಗುಲಿ ದಯವಂಡ ದೈವ ದೇವರೇನು ದುಷ್ಟ ದೂರ ಮಲ್ಪಡಿ ಅಜ್ಜನ ಮಿತ್ತಾಡು ಪ್ರತಿಯೊಂದು ದೇವರೇನು ನಾಡು ಭಕ್ತಿ ಪೋಲೆ ಶ್ರದ್ಧೆಡಿದಿಲಿ ದೈವ ದೇವರೇ ಬೋಲ್ ರಕ್ಷಣೆ ಕೊಡ್ತೇರು ಎನ್ನ ಭಾಷೆ. ಇಲ್ಲಿ ದೈವತ್ವ ಪಡೆಯುವುದಕ್ಕೆ ಯಾವುದೇ ಜಾತಿ ಧರ್ಮ ಮತಗಳ ಗಡಿ ಇಲ್ಲ, ಭಾಷೆಯ ಸೀಮೆ ಕೂಡ ಇಲ್ಲ. ಇಲ್ಲಿ ಅನೇಕ ಕನ್ನಡಿಗರು ದೈವತ್ವವನ್ನು ಪಡೆದು ಆರಾಧಿಸಲ್ಪಡ್ತಾರೆ. ಕನ್ನಡ ಭೂತ, ಕನ್ನಡ ವೀರ, ಕನ್ನಡ ಯಾನೆ ಪುರುಷಭೂತ, ಬೈಸು ನಾಯಕ, ಬಚ್ಚ ನಾಯಕ, ಕೋಟಿ ನಾಯಕ, ಕರಿಯಣ್ಣ ನಾಯಕ, ತಿಮ್ಮಣ್ಣ ನಾಯಕ ಮೊದಲಾದವರು ಕನ್ನಡಿಗರು. ಇವರು ಘಟ್ಟದ ಮೇಲಿನಿಂದ ತುಳುನಾಡಿಗೆ ಬಂದು ಕಾರಣಾಂತರಗಳಿಂದ ದೈವತ್ವವನ್ನು ಪಡೆದು ಆರಾಧಿಸಲ್ಪಡ್ತಾರೆ. ಇದರಲ್ಲಿ ಕನ್ನಡ ವೀರನ ಐತಿಹ್ಯ ಬಹಳ ವಿಶಿಷ್ಟವಾಗಿದೆ. ಕಾಸರಗೋಡಿನ ಮಿಯಪ್ಪದವು ಸಮೀಪ ಕೊಳ್ಳಕದೆ ಎಂಬ ದುರ್ಗಾರಾಧನಾ ತಾಣವಿದೆ. ಅಲ್ಲಿಗೆ ಇಬ್ಬರು ಬ್ರಿಟಿಷ್ ಸುಬೇದಾರರು ಜಪ್ತಿಗೆ ಬರ್ತಾರೆ. ಆ ಬ್ರಿಟಿಷ್ ಸುಬೇದಾರರು ಕನ್ನಡಿಗರಾಗಿದ್ರು, ಘಟ್ಟದ ಮೇಲಿನ ಕನ್ನಡಿಗರಾಗಿದ್ದರು. ಅವರು ಜಪ್ತಿಗೆ ಬರುವ ಕಾಲದಲ್ಲಿ ಆ ಮನೆಯ ಹಿರಿಯರು ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆ ಹಿರಿಯರ ಮಡದಿ ಬಂದು ಜಪ್ತಿ ಮಾಡ್ಲಿಕ್ಕೆ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಯ್ತು, ಜಪ್ತಿ ಮಾಡ್ಲಿಕ್ಕೆ ಬ್ರಾಹ್ಮಣರು ನಾವು ಹೇಗಾದ್ರು ದೇಶಾಂತರ ಹೋಗುವವರಲ್ವಾ, ಅವರಿಗೆ ಊಟ ಹಾಕು, ದೂರೆಯಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಆ ಹಿರಿಯರ ಮಡದಿ ಅವರಿಗೆ ಊಟ ಇಕ್ತಾರೆ. ಮೊದಲು ಬಾಳೆ ಎಲೆಯನ್ನು ತಂದು ಕೊಡ್ತಾರೆ, ನಂತರ ಅನ್ನವನ್ನು ಬಡಿಸ್ತಾರೆ, ನಂತರ ಸಾಂಬಾರ್ ತರ್ಲಿಕ್ಕೆ ಮನೆ ಒಳಗೆ ಹೋಗ್ತಾರೆ. ಸಾಮಾನ್ಯ ಊಟವನ್ನು ಹೊರಗಡೆ ಬಡಿಸ್ತಾರೆ, ಜಗಲಿಯಲ್ಲಿ, ಚಾವಡಿಯಲ್ಲಿ. ಹಾಗೆ ಒಳಗೆ ಹೋಗಿ ಬರುವಷ್ಟರಲ್ಲಿ ಇವರಿಬ್ಬರು ಮಾತಾಡ್ಕೊಳ್ತಾರೆ. ಅಲ್ಲ, ಜಪ್ತಿ ಮಾಡ್ಲಿಕ್ಕೆ ಬಂದವರಿಗೆ ಊಟ ಇಕ್ಕುವಂತ ಧರ್ಮಾತ್ಮರಿವರು ಇಂಥವರ ಮನೆ ಜಪ್ತಿ ಮಾಡಿದ್ರೆ ಒಳ್ಳೇದಾಗ್ಬೋದ ನಮಗೆ ಅಂತ ಹೇಳಿ. ಹಾಗೆ ಒಬ್ಬ ಆಗ ಮಾಯ ಆಗ್ತಾನೆ, ಅದನ್ನು ಹೇಳಿದವನು. ಇನ್ನೊಬ್ಬ ಅಲ್ಲಿಂದ ಓಡಿ ಹೋಗ್ತಾನೆ. ಆ ಹಿರಿಯ ಮಹಿಳೆ ಅಲ್ಲಿಂದ ಅನ್ನ ತಂದು ಸಾಂಬಾರ್ ತರುವಾಗ ಇವರಿಬ್ರು ಇರುವುದಿಲ್ಲ.
ಆದ್ರೆ ಅವರು ಮಾಯವಾದಕ್ಕೆ ಸಾಕ್ಷಿಯಾಗಿ ಅವರು ತಂದ ಕೋಲು, ತಲೆಗೂದಲು ಎಲ್ಲ ಸ್ವಲ್ಪ ಇರ್ತದೆ ಅಂತ ಹೇಳಿ. ನಂತರ ಅವರು ಮಾಯ ಆದವರು ಏನಾದ್ರು ಅಂದ್ರೆ ಅಲ್ಲಿಯ ಪ್ರಧಾನ ದೈವ, ಅಲ್ಲಿ ದುರ್ಗೆ ಆರಾಧನೆ, ಅಲ್ಲಿ ದುರ್ಗೆ ಧೂಮವತಿ ದೈವದ ರೂಪದಲ್ಲಿ ನೆಲೆಸ್ತಾಳೆ. ಆ ಧೂಮವತಿ ದೈವದ ಜೊತೆಗೆ ಸೇರಿ ಆ ಮಾಯ ಆದಂತಹ ವ್ಯಕ್ತಿ ಕನ್ನಡ ಬೀರ ಎಂಬ ಹೆಸರಿನಲ್ಲಿ ಆರಾಧಿಸಲ್ಪಡ್ತಾನೆ. ಆತನಿಗೆ ಆರಂಭದಲ್ಲೇ ಕೋಲ ಕಟ್ಟಿ ಅಲ್ಲಿ ಆತನನ್ನ ಶಿಕ್ಷಾ ರೂಪದಲ್ಲಿ ಮಾಯ ಮಾಡಿದ್ದಕ್ಕೆ ಪ್ರತೀಕವಾಗಿ ಆತನಿಗೆ ಒಂದು ಬೆಳ್ಳಿಯ ಸರಿಗೆಯನ್ನು ಕಟ್ತಾರೆ, ಅದೇ ರೀತಿ ಕಬ್ಬಿಣದ ಅಣಿಯನ್ನು ಕಟ್ತಾರೆ. ಇನ್ನು ಚೀನಾದಿಂದ ಬಂದಂತಹ 5 ಮಹಿಳೆಯರು ದೈವಗಳಾಗಿ ಆರಾಧನೆ ಪಡಿತಾರೆ. ಬಹಳ ವಿಶಿಷ್ಟವಾದ ಕಥೆ ಇದೆ. ಬಸ್ರೂರು ಮೊದಲು ಬಂದರಾಗಿತ್ತು. ಒಂದು ಚೀನಾದ ಹಡಗು ದಾರಿ ತಪ್ಪಿ ಅಲ್ಲಿಗೆ ಬರ್ತದೆ. ಅವರಲ್ಲಿ ಇಂಧನ, ಆಹಾರ ಎಲ್ಲ ಖಾಲಿ ಆಗ್ತದೆ. ಆಗ ಅವರು ಇಳಿದು ಊರೊಳಗೆ ಬರ್ತಾರೆ. ನಮ್ಮ ತುಳುವರು ಯಾರಿಗೆ ಬಂದ್ರು ಕೊಡುಗೈ ಧೀರರೇ, ಎಲ್ಲರೂ ಕೊಟ್ಟವರೇ ಯಾರು ಕೂಡ. ಹಾಗಾಗಿ ಏನ್ ಮಾಡ್ತಾರೆ, ಅವರಿಗೆ ಒಂದಷ್ಟು ಹೋಗುವ ದಾರಿಯನ್ನು ಹೇಳ್ತಾರೆ ಹೇಗೆ ಹೋಗ್ಬೇಕು ಅಂತ. ನಂತರ ಅವರಿಗೆ ಬೇಕಾದಷ್ಟು ಆಹಾರವನ್ನು, ಇಂಧನವನ್ನೆಲ್ಲ ಒದಗಿಸಿಕೊಡ್ತಾರೆ. ಕೊಟ್ಟು ಎಲ್ಲ ಆಗಿ ಅವರೆಲ್ಲ ಹಿಂದೆ ಹೋಗ್ತಾರೆ, ಅವರವರ ಹಡಗಿಗೆ ಅವರವರ ಜಾಗಕ್ಕೆ ಸೇರ್ಕೊಳ್ತಾರೆ. 5 ಮಹಿಳೆಯರು ಅಲ್ಲಿ ಸ್ವಲ್ಪ ನಿಧಾನವಾಗಿ ಹೋಗ್ತಾರೆ ಊರೊಳಗೆ. ಹಾಗೆ ಹೋಗುವಾಗ ಅಲ್ಲಿ ಬಸರೂರು ಗರಡಿಯಲ್ಲಿ ಪಂಜುರ್ಲಿ ದೈವದ ನೇಮ ಆಗ್ತಾ ಇರ್ತದೆ. ಅದನ್ನು ನೋಡಿ ಇವರು ಅಪಹಾಸ್ಯ ಮಾಡಿ ನಗಾಡ್ತಾರೆ. ಅನ್ನ ಆಶ್ರಯವನ್ನು ಕೊಟ್ಟಂತಹವರಿಗೆ ಇವರು ದ್ರೋಹವನ್ನು ಮಾಡ್ತಾರೆ. ಇಲ್ಲಿ ಆರಾಧನೆ ದೈವವನ್ನ ಅಪಹಾಸ್ಯ ಮಾಡಿ ನಗಾಡ್ತಾರೆ. ಆಗ ದೈವಕ್ಕೆ ಕೋಪ ಬಂದು ಅವರನ್ನು ಮಾಯ ಮಾಡ್ತದೆ. ಆಗ ಅವರ ಮನೆ ಮಂದಿ ಹಡಗಿನಲ್ಲಿ ಇರ್ತಾರಲ್ಲ, ಅವರೆಲ್ಲ ಓಡಿ ಬರ್ತಾರೆ. ಊರಲ್ಲದ ಊರಿನಲ್ಲಿ ನಮ್ಮ ಮಕ್ಕಳಿಗೆ ನೀರಿಲ್ಲದೆ ಸಾಯುವ ಹಾಗಾಯ್ತಲ್ಲ, ಗತಿ ಇಲ್ಲದೆ ಆಯ್ತಲ್ಲ ಅಂತ ಆಡ್ತಾರೆ. ಆಗ ಪಂಜುರ್ಲಿ ದೈವ ಹೇಳ್ತಾರೆ, ಅವರನ್ನ ನಾನು ನನ್ನ ಬಲಬದಿಯಲ್ಲಿ ಅವರಿಗೆ ಆರಾಧನೆಯನ್ನು ಕೊಡ್ತೇನೆ, ಸ್ಥಾನ ಕೊಡ್ತೇನೆ. ನಾನಿರುವ ತನಕ, ಸೂರ್ಯ ಚಂದ್ರ ಇರುವ ತನಕ ನನಗೆ ಆರಾಧನೆ ಇರ್ತದೆ. ನಾನಿರುವ ತನಕ ಇವರಿಗೆ ಕೂಡ ಇಲ್ಲಿ ಆರಾಧನೆ ಇರ್ತದೆ, ನೀವು ಚಿಂತಿಸಬೇಡಿ ಅಂತ ಹೇಳಿ ಅನುಗ್ರಹ ಕೊಡ್ತದೆ. ಹಾಗೆ ಆ 5 ಚೀನಿ ಮಹಿಳೆಯರು, ಚಿನಿಕಾರ ದೈವಗಳು ಅಂತ ಕರೀತಾರೆ, ಅಲ್ಲಿ ದೈವಗಳಾಗಿ ನೆಲೆಸುತ್ತಾರೆ. ಆಯಾ ಪ್ರಾಂತ್ಯಗಳಲ್ಲಿ ಮಾತನಾಡುವ ಭಾಷೆಗಳಲ್ಲಿ ಅಲ್ಲಿನ ದೈವಗಳು ಮಾತನಾಡುತ್ತದೆ. ಉದಾಹರಣೆಗೆ ಕನ್ನಡ, ತುಳು, ಕೊಂಕಣಿ, ಪಂಬಡ, ಪರವ ಮತ್ತು ನಲಿಕೆ ಸಮುದಾಯದ ಜನರು ಮಾತ್ರ ಭೂತವೇಷವನ್ನು ಧರಿಸಿ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಕೆಲವು ಪ್ರದೇಶಗಳ ಅನುಸಾರ ಭೂತ ಮಾಂಸಾಹಾರಿ ಅಥವಾ ಸಸ್ಯಾಹಾರಿ ಆಗಿರುತ್ತದೆ. ಈಶ್ವರೇ ಪರಶುರಾಮ ಸೃಷ್ಟಿಗೆ ಅಶುದ್ಧ ಅನಾಚಾರ ಅತ್ಯಾಚಾರ നടപ്പുണെന്ന് പറഞ്ഞ് നാരദെ ബന്നീക്ക് സറാതെ നാരദെ ഈശ്വരുടെ ദൂർ കൊർനേക്ക് ഗണമണിനെ കടപ്പുണ്ട് കൊർനെ ധർമ്മസ്ഥലം നെല്ലാടി വീട് ആ ഈ ഗണമണി ಅಣ್ಣಪ್ಪೇಂದು ಬಂಡದು ಪುದರ್ದಿ ಒಂದು ಧರ್ಮಶೋಧನೆ ಮಲ್ಪೆರೆ ನೆಲ್ಲಾಡಿ ಬೀಳು ಬತ್ತು ನೆಲೆಗುರಿ ನೆಲೆವೂರ್ದು ಅಲ್ಪ ಧರ್ಮಸ್ಥಳ ಅಂದು ಪುದರ್ದಿದ್ದು ಐದು ಬೊಕ್ಕ ಊರೂರು ಇಲ್ಲಿಲ್ಲಿ ದೈವ ಆಗಿರದ ಕಲೆಕಾರ್ಣಿಕರು ತೋಜವಡು ಹಿಂದೂ ಧರ್ಮಡು ಆಂದ ಪಂಡದು ಹಿಂದುಲ್ಲ ಇಲ್ಲಿ ಬೋದುಕೊಳ್ಳುದು ಪಂಜುರ್ಲಿಯಿಂದ ಪಂಡದು ಪುದರ್ದಿ ಒಂದು ಆಯೆ ನೇಮ ನೆರಿ ಅಗಿಯಲು ಸಮ್ಮನ ಈತ್ಮಾನದ ತೊಂದರೆ ಧರ್ಮಶೋಧನೆಗೆ ಬರೋದು ಕುಟುಂಬನೂ ರಕ್ಷಣೆ ಮಲ್ಪೆರೆಸಲಾದ ಅಂಚ ಧರ್ಮಸ್ಥಳಗಳು ಬರ್ತದೆ ಅಣ್ಣಪ್ಪೇದು ಪಂಪೊಂದು ಬರ್ತದೆ ಪಂಜುರ್ಲಿಯಿಂದ ಆತನ ದೈವ ಆಗಿದೆ. ಭೂತಾರಾಧನೆಯಲ್ಲಿ ಆಯಾಯ ದೈವಗಳಿಗೆ ಬೇರೆ ಬೇರೆ ವೇಷಭೂಷಣ ಇರ್ತದೆ. ಅದರಲ್ಲಿ ಪ್ರಧಾನವಾಗಿ ತೆಂಗಿನ ತಿರಿಯಿಂದ ಮಾಡಿದಂತಹ ಅಲಂಕಾರ ಇರ್ತದೆ. ತೆಂಗಿನ ತಿರಿಯನ್ನು ವಸ್ತ್ರವಾಗಿ ಬಟ್ಟೆಯಾಗಿ ಬಳಸುವ ಕಾಲದಿಂದಲೇ ಈ ಆರಾಧನಾ ಪದ್ಧತಿ ಬೆಳೆದು ಬಂದಿರುವ ಸಾಧ್ಯತೆ ಇದೆ. ಅದು ನೋಡಿದರೆ ಬಹುಶಃ ನಾವು ಎಲೆಗಳನ್ನೇ, ಮರದ ಎಲೆಯನ್ನು, ತೊಗಟೆಯನ್ನೇ ಬಳಕೆ ಮಾಡುತ್ತಾ ಇದ್ದ ಕಾಲದಿಂದ ನಡೆದು ಬಂದಿದೆ ಎಂದು ಹೇಳಬಹುದಾದರೆ ಅದಕ್ಕೆ ಕೂಡ ಕನಿಷ್ಠ 2000 ವರ್ಷಗಳ ಇತಿಹಾಸ ಸಿದ್ಧವಾಗುತ್ತದೆ.
ಈ ಸಮಯದಲ್ಲಿ ಎಲ್ಲ ದ್ವೇಷ, ಅಸೂಯೆ, ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಎಲ್ಲರೂ ಒಂದಾಗಿ ಏಕ ಮನಸ್ಸಿನಿಂದ ಭೂತ ಕುಣಿತ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಒಂಜಿ ಲೆಕ್ಕೊಡು ಮನರಂಜನೆ, ಒಂಜಿ ಲೆಕ್ಕೊಡು ಸಂಸಾರನ ರಾಶಿ ಮಲ್ಪೆರೆ ಒಂಜಿ ಒಟ್ಟು ಕುಟುಂಬ ಒಂಜಿ ವರ್ಷಕೊರನ್ಲ ಒಟ್ಟುಗಾಯರೆಸಲಾದ ದೈವಾಂಗಿನ ಒಂಜಿ ದುಂಬುದೀದು ಆ ಆರಾಧನೆ ಮಲ್ತೊಂದು ಪೂರ್ವೀಕರು ಬತ್ತದನ ದಯಬಂಡ ಮತ್ತು ಒಟ್ಟುಗಾವಡು ಆ ಬಣ್ಣದ ಬತ್ತನ ಆ ಬತ್ತನ ಇಟ್ಟು ದೈವ ನಮ್ಮ ಹಿಂದೂ ಪರಶುರಾಮ ಸೃಷ್ಟಿನ ಮಾತ್ರ ಒಂದು ಮಿತ್ತು ಗಟ್ಟಡಿಜ್ಜಿ ಪರಶುರಾಮ ಸೃಷ್ಟಿನ ತಯಾರು ಮಾಡ್ತಾರೆ. ಈ ಪಂಜುರ್ಲಿ ದೈವ ಮಕ್ಕಳು ಅಂಚೆನಿ ಈ ಪಂಜುರ್ಲಿ ದೈವನು ಈಶ್ವರ ಗಡಪುಡ್ದು ಕೊಲ್ಪುಳಕ ಪಾರ್ವತಿ ಈಶ್ವರನ ಒಡಿದಿ ಪಾರ್ವತಿ ಎನ್ನಲಾ ಒಂಜಿ ವಂಶ ಇಪ್ಪಡು ಆಂದು ಪಂಡದ ಆಲೋಚನೆ ಮಾಡ್ತದೆ ತುಣಗ ಕೆಲ್ಲ ಬುತ್ತಿಯ ಮಾರನಾಡೋದು ಪನ್ಪುನಲ್ಪ ಜಕ್ಕಣ್ಣ ಆಚಾರ್ಯನ ಹುಡಿದಿ ನೀಲಮ ಆಚಾರ್ಯದಿಂದ ಮಲ್ಪುನ ಶಿಲ್ಪಿ ಆಚಾರ್ಯ ಜಾತಿಡ್ ತಪಸ್ಸು ಮಲ್ಪುನ ಪಾರ್ವತಿ ತಪಸ್ಸು ಮಲ್ಪುನ ಪೊರ್ತುಡು ಒಂಜಿ ಪೊಣ್ಣು ಬಾಳೆ ಬೋಡು ಆಂದು ಪಂಡದ ತಪಸ್ಸು ಮಂತ್ರಪ್ಪಗ ಯಾಗ ಮೇನ್ ಮಲ್ಪುನ ಒಂಜಿ ಶಕ್ತಿನ ಪೊಣ್ಣು ಸೃಷ್ಟಿ ಮಾಡ್ತದೆ ಕೆಲ್ಲ ಬುತ್ತಿಯ ಮಾರನಾಡು ಜಕ್ಕಣ್ಣ ಆಚಾರ್ಯನ ಬುಡಿದಿನ ಬಂಜಿಡ್ ಬಾಲಿನ ಜನನ ಮಾಡ್ತದೆ ಸೃಷ್ಟಿ ಕೊರತು ಅವು ಭೂಮಿಗೆ ಜನನ ಅದು ಎಲ್ಲಿ ಹೋದು ಮಲ್ಲೆ ಆದ ಅಣ್ಣನ ನಾಡ್ಯರೆ ಹಾಲು ಬಿದಡ್ದು ಪೊಣ್ಣ ರೂಪಡು ಹೋದು ವೇಣೂರು ಅಜಿಲೇರ್ನ ಸೀಮೆಗೆ ಬರ್ತದೆ ಅಲ್ಪ ಅಣ್ಣನ ತೂದು ಅಣ್ಣನ ಒಂಜಿ ಕಾರ್ಲ ಆ ಒಂಜಿ ಕೈಲ ಪೋತ ಆ ದಿಕ್ಕು ದುಃಖೋಗು ಸಲಾದ ಹಾಲು ವೇಣೂರದ ಕೆರೆಕ್ಕಲಾಗಿದ್ದ ಮಾಯಾ ಸ್ವರೂಪನು ಮಾಲಿಂಗೇಶ್ವರನ ದೇವಸ್ಥಾನದ ಕೆರೆಕ್ಕಲಾಗಿದ್ದ ಮಾಯಾ ಸ್ವರೂಪನ ಪಡೆಯಿನ ಆ ಮಾಯಾ ಸ್ವರೂಪ ಪಡೆಯದ ಭೂತ ರೂಪನ ತಾಳಿನ ಕಲಿಯುಗೊಟ್ಟು ಪರಶುರಾಮ ಸೃಷ್ಟಿ ಆಲೆ ಲಾಂಛನೆ ಇಲ್ಲಿಲ್ಲ ದಯಬಂಡ ಕೈಲಾಸುಡು ವರ ರೂಪ ಪಂಜಿದ ರೂಪಡು ಇತ್ತನೇ ಪಂಜುರ್ಲಿ ನೋಡ್ಬಿಡಿ ಮೂಲ ಅಲ್ಲೇ ಇತ್ತು ನಾನು ಅಕ್ಕಲು ಆ ಶಾಪಗೂ ಸಲಾದು ಈಶ್ವರ ಪಾರ್ವತಿನ ಶಾಪಗೂ ಭೂಲೋಕಗೂ ಪರಶುರಾಮ ಸೃಷ್ಟಿಗೆ ಬರ್ತನ. ಪದಾನಸ್ ಎಂದು ಹೆಸರುವಾಸಿ ಆಗಿರುವ ಹಾಡನ್ನು ವಾದ್ಯಗಳೊಂದಿಗೆ ಕೋಲಾ ಆಚರಣೆಯ ಸಂದರ್ಭದಲ್ಲಿ ಪ್ರದರ್ಶಿಸುತ್ತಾರೆ. ಗ್ರಾಮೋದ್ಧಾರ 4 ಪಟ್ಲ 4 ಗೊತ್ತು ಎರ್ಮ ಗೊತ್ತು ಊರ್ಲು ಪಟ್ಲ ಭೂಮಿದ ಕಟ್ಟೆ ನಡಬಡಿಗೋಡಿ ಕಟ್ತಾವ್ರೆ ಕರ್ತಾರೆ ಗುಡ್ ಮಾಡ್ಲ ಸ್ವಾಮಿನ ಚಿತ್ತೋರ್ದು ರಾಜ್ಯದ ಉಪಯೋಗ ಮನದ ಕರೆದು ದೇವದ ಅಪ್ಪನಿದ್ದು ಕುಟುಂಬದ ಬಾರಿದ್ದು ಭೂಮಿ ಯಾಜ್ ಬಂದಿ ದೈವ ಮೈಸಂದ ಹೋಗೋರು ಭೂಮಿ ತುಕ್ಕಂದ ಕನ್ಯಾವ ಲೆಕ್ಕಿಸಿರ್ಬೋದು ಇರುವರು ಬುತ್ತಲೆ ಹೋಗೋರು ಎನ್ನ ಬೆಲೆ ಒತ್ತನ ಮೇಲೆ ಎನ್ನ ಬೆಲೆ ಒತ್ತನ ಬೇ ಮುಖಂಡ್ಯಾರೆ ಮೈಸಂದ ಹೋಗೋರು ಲೆಕ್ಕಿಸಿರ್ಬೋದು ಇರುವರು ಬುತ್ತಲೆ ಹೋಗೋರು ಎನ್ನ ಬೆಲೆ ಒತ್ತನ ಬೇ ಶಾಪೋಡು
ಶಾಪುಡು ಬತ್ತದ ಮೂಲು ಅಂಚನೆ ಇಪ್ಪುನಾಗ ಆಲು ಕೆಲ್ಲ ಮುತ್ಯ ಮಾರನಾಟಿ ಉತ್ತದು ಅಲ್ತು ವೇಣೂರುಡು ಭೂತ ರೂಪ ಅದು ಬಂಟ್ವಾಳ ಪೇಟೆಡು ಬಡ್ಡ ಕಟ್ಟೆ ಆದ ಬಂಡ ರಾಯರೇ ಚಾವಡಿಯಿಂದ ಬಂಡ ಜೈನ ಮನೆತನದ ಅರಸು ಮನೆತನರು ಈ ಕಲ್ಲುಟ್ಟಿನ ಆರಾಧನೆ ಮಲ್ತೊಂದಿಪ್ಪನ ಪುರ್ತರು ಈ ಪಂಜುರ್ಲಿಲ ಅಲ್ಪಬಹುದು ಏಕರಾಶಿ ಆದ ಒಂಜಿ ರಡ್ಡು ಜನರ ತಗೆ ತಂಗಡಿಂದ ಒಟ್ಟುಗಾದು ಅಲ್ಪದ ಒಟ್ಟುಗು ಬಿದಾಡ್ದು ಮಾತಾ ಧರ್ಮ ಶೋಧನೆ ಮಲ್ಪರ ಇಲ್ಲಿ ಬೋದು ಕೊಲ್ಲುದು ಅಂಚ ಕಲ್ಲುಟ್ಟಿ ಪಂಜುರ್ಲಿಂದ ಮಲ್ಪರ ದೈವ ಐನು ಇತ್ತೆ ಕಲಿಯುಗೊಟ್ಟೆ ಅಂಕಲ ದೈವ ಆರಾಧನೆ ಅಂದು ಕೊಡ್ತಾನ ಆಂಡ ಈ ದೈವಲಿಗೆ ಮೂಲ ಕರ್ತೇರು ಬಂಡ ಜೈನ ಮನೆತನ ಪರಶುರಾಮ ಸೃಷ್ಟಿಗೆ ಸ್ವರೂಪ ಬತ್ತನಗಳು ಜೈನಿಯರು ಈ ಪರಶುರಾಮ ಸೃಷ್ಟಿಯಿಂದ ಬರದೆ ಕಾರಣ ಪರಶುರಾಮ ಸೃಷ್ಟಿ ಮಲ್ತನ ಸಮುದ್ರನು ಭೂಮಿ ಮಲ್ತನ ಆಯರ್ದ ಬೊಕ್ಕ ಈ ಜೈನ ಮನೆತನ ತುಂಡ ರಸುಲ್ನಕ್ಲಾದ ಅಲ್ಪಲ್ಪ ರಸುಲ್ನಕ್ಲಾದ ಈ ದೈವಾರಣದ ಮೂಲ ಕರ್ತು ಜೈನರ ಆರಾಧನೆ ಮಲ್ತಂದು ಬರ್ತನ ಆ ಆರಾಧನೆ ಮಲ್ತಂದು ಬರ್ತದೆ ಮಾತ ಒಕ್ಕೆಲು ಸಕ್ಕೆಲಕ್ಕೆ ಮಾತಿಲಿಗೆ ಸುಖ ತಿಕ್ಕೋಡು ಆದ ಬಿಡದ ಮಾತೇಳು ಒಮ್ಮತ ಮಲ್ತದ ವರ್ಷವರ ಇಂಚಿನಿ ನೇಮ ಬಲಿ ಉತ್ಸವ ಮಾತ ಬರ್ತನ ದಯಬೇಡ ಒಕ್ಕೆಲ್ದಕ್ಲೆಲ್ಲ ತಗೋಡು ತನ್ನ ಸಂಸಾರ ತಂಗಡಿ ಬಲಿ ಮಾತೆಲ್ಲ ಒಟ್ಟುಗಾತ್ ಮಲ್ತನ ಈ ತುಯರಾಪನ ಕೊರಲು ಆದ ಬಂದ್ಬಿಡ ಅವನು ದೆಕ್ತ ಉದ್ದೇಶಗಳು ಈ ನೇಮ ಬಲಿ ಕೊರಲೆ ಕಾರಣ ಕುಡಮಂದೆ ಆಯನ ಚಿಂತೆಲ್ಪದ ಕುಕ್ಕಿನಂದಾನ ಮನಸ್ಸಂದು ಮತ್ತು ಏನಿಗೆ ಎಂಟಾಣದ ಮಣ್ಣಿಗೆ ಬತ್ತು ಬಲತ್ಕಾರ ಮಾಡಿದ ಮುಗ್ಗುದು ನಿಕ್ಲಿಲ್ ಬೇರೆ ದೇಹಲು ಸೇರ್ದೇರನ್ನು ಬಡ ನಿಕ್ಲೆ ಮನುಷ್ಯ ಮಾತ್ರ ಗೋಚರ ಬಂತು ಅಂಚನದ್ರ ಇನಿಕ್ಕದನ್ನ ಸಂಸಾರಕ್ಕೂ ಭಾಗ್ಯ ಬರ್ತದೆ ನಿಕ್ ದಿನ ಒದಗದು ಬರ್ತದೆ ಅಂಚನದ್ರ ಇನಿದ್ದ ದಿನಕ್ಕೂ ನೀನು ಬುಲ್ಪುಡಬಾರ್ದ ನಿನ್ನ ನಾಲ್ಕರ ಅವಯಕ್ಕೆ ನೋಡುದು ಬಡಿದು ಸಂಸಾರದ ಬರವಾದ ಹರಿಬತ್ತ ಅಂಜನ ನೀರ್ಬತ್ತ ನೆಲೆ ಭೂಬತ್ತು ಬುಡ್ಡೆ ನೆಲ್ಪ ಕೈಲಾಸ ಬಿಡು ಭೂಮಿ ಬಿಡು ಮನೆ ಮಂಚೋಡು ದೀ ಸುತ್ತಿ ಬಿಡು ಎಲ್ಪಸಿಗೇನ ಮಾಯ ಹೇಳ್ಬರಾದ ಮೆಟ್ಟು ಮೈಯಾರ ದಿಂಜಿದವರು ಇದೊಂದು ಆರಾಧನಾ ರಂಗಕಲೆ. ಆಯಾಯ ದೈವಗಳಿಗೆ ಸಂಬಂಧಿಸಿದಂತಹ ಹಾಡನ್ನು ಹಾಡ್ತಾರೆ. ಅದನ್ನು ಇಲ್ಲಿ ಪಾಡ್ದನ ಎಂದು ಕರೆಯುತ್ತೇವೆ. ಆಗ ಆಯಾಯ ದೈವಗಳಿಗೆ ಸಂಬಂಧಿಸಿದಂತಹ ಮುಖವರ್ಣಿಕೆಯನ್ನು ಕಲಾವಿದರು, ಆ ಭೂತ ಕಟ್ಟುವ ಕಲಾವಿದರು ಹಾಕ್ತಾರೆ. ಆಯಾಯ ದೈವಗಳಿಗೆ ಸಂಬಂಧಿಸಿದಂತಹ ವೇಷಭೂಷಣವನ್ನು ಧರಿಸುತ್ತಾರೆ. ಇದು ಯಕ್ಷಗಾನಕ್ಕೂ ಕೂಡ ಮೂಲವಾಗಿರುವ ಸಾಧ್ಯತೆ ಇದೆ. ಯಕ್ಷಗಾನದ ಬಣ್ಣಗಾರಿಕೆ ಭೂತಾರಾಧನೆಯ ಬಣ್ಣಗಾರಿಕೆಯಲ್ಲಿ ಅನೇಕ ಸಾಮ್ಯತೆಗಳಿವೆ. ವೇಷಭೂಷಣಗಳಲ್ಲಿ ಕೂಡ ಸಾಮ್ಯತೆ ಇದೆ. ಭೂತಾರಾಧನೆಯ ಪೂರ್ವ ವಿಧಿ
ಮತ್ತು ಯಕ್ಷಗಾನದ ಪೂರ್ವರಂಗದಲ್ಲಿ ಕೂಡ ಅನೇಕ ಹೋಲಿಕೆಗಳು ಇವೆ. ಹಾಗಾಗಿ ಯಕ್ಷಗಾನಕ್ಕೆ ಕೂಡ ಭೂತಾರಾಧನೆಯೇ ಮೂಲ ಆಗಿರುವ ಸಾಧ್ಯತೆ ಇದೆ. ಭೂತಾರಾಧನೆ ಸಂಜೆ ವೇಳೆಯಲ್ಲಿ ಪ್ರಾರಂಭವಾಗಿ ಮುಂಜಾನೆವರೆಗೂ ನಡೆಯುತ್ತದೆ. ಭೂತವನ್ನು ಆಹ್ವಾನಿಸಿಕೊಳ್ಳುವ ವ್ಯಕ್ತಿಯನ್ನು ಪತ್ರಿ ಎಂದು ಕರೆಯುತ್ತಾರೆ. ತೆಂಗು ಮತ್ತು ಅಡಿಕೆಗರಿ, ಕಾಡು ಹೂವು, ಬಿದಿರು ಕಳಲೆ ಹಾಗೂ ಭೂತಕ್ಕೆ ಸಂಬಂಧಿಸಿದ ಒಡವೆಗಳನ್ನು ತೊಟ್ಟು ಭೂತ ವೇಷವನ್ನು ಪ್ರತಿಧರಿಸುತ್ತಾನೆ. ವಿಶೇಷ ಎಂದರೆ ಅವರವರ ಅಲಂಕಾರವನ್ನು ಅವರೇ ಮಾಡಿಕೊಳ್ಳುತ್ತಾರೆ. కొంచెం పొత్తుడు సారమకాళింది బతుకోంది బట్టి గుడ్డెడు కుల్లుంట వ్యాఘ్ర చాముండి పిలితమేడు కుళ్ళదు దుష్ట సుమారముంట వ్యాఘ్ర చాముండి బతుకోంది గుడ్డెడి జోపేరు పొడిపేరు సలాదు గుడ్డ ఐద్ర బతుకోంది 7 ಕಟ್ಟು 14 ಅವತಾರ 14 ರೂಪ 14 ಸ್ವರೂಪದಿ ಆದಿಮಾಯಿ ಧರ್ಮಶೋಧನದ ಉತ್ತರಿಸಲಾದ ಕಲಿಯುಗುಟ್ಟು ಭೂಸ್ವರೂಪ ಪಡೆಯೋಡಾಡು ಸ್ವಾಮಿ ಆದಿಮಾಯೇ ನನ್ನ ಈ ಯಾಗ ಮನ್ನಡ ಎಂಟಾಣದ ಮನ್ನಡ ಈ ನಿತ್ಯ ದಿನಕ್ಕೂ ದೇವಿ ಸ್ವರೂಪನ ರಥೋಡು ಒಂದು ಸಂಕಲ್ಪ ಮತ್ತು ಆ ಸಂಕಲ್ಪ ಪ್ರಕಾರ ಈ ನಿತ್ಯ ದಿನಕ್ಕೂ ಇನಿ ಒರ್ಪಾಯಿ ಎಣ್ಣೆ ಒಪ್ಪಾಯಿ ಕಿಕ್ಕರ ಲಿಪ್ಪಾಯಿ ಬೀರ ಅಂಚಿನಿ 14 ವ್ಯವಸಾಯ ಮಾಡ್ತೀನಿ ಅಂಚಿದ್ರ ಇದು ಸಂಸಾರದ ಪರವಾದ ಹೆಸರಾಗ ಸಂಸಾರದ ಪರವಾದ ಹರಿಭಕ್ತದ ಅಂಜನ ಪೂಪತ್ರ ಗುಡ್ಡ ನೀರು ಪತ್ರ ನೆಲೆ ಮತ್ತು ದೈವಾಗಿನ ಸಂಸಾರದ ಬರಬಾದ ಭೂಪತ್ರದ ಪ್ರಾರ್ಥನೆ ಮತ್ತು ಕೈಲಾಸ ಕೊಡು ಭೂಮಿ ಡಲ ಭೂಮಿ ಬಿಡು ಮನೆಮಚ್ಚೋಡ ಮನೆಮಚ್ಚೋಡು ದೇವಿ ಇಟ್ಟಿಡಲ ದೇವಿ ಬಿಡ್ಡ ಆಯುಧ ಮನಿಟಲ ಆಯುಧ ಮನಿಟ್ಟು ಎಲ್ಪ ಸಿಕ್ಕಿನ ಮಾಯಾ ಸ್ವರೂಪಿಣಿ ದೇವಿ ಸ್ವರೂಪಡು ಮೇಯಾರ ದಿಂಜಿಲ
ಲೆಕ್ಕಡು ಮನರಂಜನೆ, ಒಂಜಿ ಲೆಕ್ಕಡು ಪ್ರೀತಿ ಮಾಮುಕ, ಮೂಜೆನೆ ಮಾತು ಒಟ್ಟುಗ ಅಪ್ಪಡು ವರ್ಷಗರ ತೇನಿ ಮೂರು ನೇಮಾವಳಿ ಕೊಡ್ತೇನೆ ಮಾತು ಒಟ್ಟುಗ ಆತೇನೆ ಮೂರು ಒಂಜಿ ತೂಯರ ಅಪ್ಪಡು ಮತ್ತು ಸಂಸಾರ ಐಕ್ಯ ಸಲ ಅದು ಈ ಭೂತನೇ ತಯಾರು ಮಾಡ್ತದೆ. ಅಂಚನೆ ಭೂತ ಈ ಪರಶುರಾಮ ಸಿಟ್ಟಿಡು 1001 ಭೂತಲ್ಲ ಮಾತು ಕೆಲವು ಒಂಜಿ ಭೂತ ಅಂತೂ ಮೂಲತಃ ಭೂತ ಅಂದ್ಬಂಡ ಮೂಜಿ ಒಂಜಿ ಪಂಜುರ್ಲಿ ರಡ್ಡೆನೆ ಕಲ್ಲುಟ್ಟಿ ಮೂಜೆನೆ ದುಷ್ಟ ಸಂಹಾರ ಮಲ್ಪೆರೆಸಲಾದ ಈಶ್ವರನ ಶರೀರದ್ದು ಬೆಗರ್ನೇನು ದಕ್ಕಿನಿಟ್ಟು ಒಂಜಿ ಗುಳಿಗೆ ಬೆಗರದ ಗುಳಿಗೆ ಮತ್ತು ದಕ್ಕಿನಿಟ್ಟು ಗುಳಿಗೆ ಆದ ಶಕ್ತಿ ಬರ್ತದೆ. ಈ ದುಷ್ಟ ಸಂಹಾರ ದುಷ್ಟನಿಗೆ ಮಾತ್ರ ಆಯ್ತು ಪಾಲನೆ ಜಾಡ ಮಕ್ಕಳು ಪಾಲನೆ ಮಲ್ಪನಾಗ ಅದು ದುಷ್ಟ ಸಂಹಾರ ಅಂಚ ಸುರುಳು ದುಷ್ಟ ಆಟದ ಮೂಜಿ ಭೂತ ಇಂಥ ಭೂತ ಆರಾಧನೆ ಸುಮಾರು ಉಂಟು. ಆ ಪ್ರಶ್ನೆ ಮುಖ್ಯನ ಬರ್ಕೊಂಡು ಪುರ ಬರ್ಬೋದು ಅಂಚೆ ಈ ಭೂತ ಆರಾಧನೆ ಮಲ್ಪನೆ ಕಾರಣ ಭಾರಿ ಎಳಿಪುರಾಡು ಈ ಉದ್ಯೋಗ ಕಲಿದೆ ಕಸಬೇಕು ಬೈದಿನಿ ಅಮ್ಮೇರಿ ಪ್ರಾಣಿ ಅಮ್ಮೇರಿ ಪ್ರಾಣಿ ನಾನು ಈ ಬೇರೆ ಮಲ್ದೆ ಬೊಕ್ಕ ಎಂಕಲ ಪರಂಪರೆ ಉಂಟು ದೇವಣ್ಣ ಎಂಕಲ ಹಿರಿಯ ಆಕಲು ಅಜ್ಜೆ ಪಿಜ್ಜೆ ಅಕಲನ ಪುದಾರ್ಲು ಉಂಡು ಮೇಲೆ ದೇವು ಉಂಡು ಅಜ್ಜೆ ಪಿಜ್ಜೆ ಆರು ಬಾರಿ ಮಲ್ಲಾರು ಆರ ಪುದಾರ ದೇವು ಉಂಡು ಬೊಕ್ಕ ಕೂಕುರೆ ಐದು ಬೊಕ್ಕ ಮೇಲೆ ಮಾತಾ ಅವು ಆಗಲೇ ಆರಾಧನೆ ಮಾಡ್ತಾ ಹಿಂಗೆ ದೈವದಲ್ಲಿ ಬಣ್ಣಗಳು ಅವ್ರು ಕೈ ಬಿಗಿದು ಬರ್ಮ ಕ್ರಮ ದೇವಂಡ ಅವು ಪರಂಪರೆ ಬೈತನಂತೆ ಐನ ಹತ್ರ ಅವೇನು ಮಾತಾ ಸರಿಯಾದ ನಿಯಮ ಅದು ಮಲ್ಪಡಂಡ ಆತ್ಮೋಡು ಆ ಶಕ್ತಿ ಪತ್ತೊಂದು ಇಪ್ಪೋಡಿ ಅಂಕುಡು ಅವತ್ತಂದರೆ ಮೂಜಿನ ಕುದುಂಬು ವ್ರತ ಬರ್ತವೆ ಮಾಂಸಾಹಾರ ವ್ಯಾಪಾರನ ಬಿಡ್ತು ಪ್ರತಿಯೊಂದರ ಬಿಡ್ತು ದೈವದ ಮಿಥ್ಯೆ ಭಕ್ತಿ ಇದನ್ನು ಮಾತ್ರ ದೈವಗಳಿಗೆ ಸರಿಯಾಗಿ ಸಾಧಿಸುವ ಏಳು ಮತ್ತು ಕೇಂದ್ರದಲ್ಲಿ ನಾವು ಸೂಚನೆ ಕೊಡ್ಬೋದು ಇಂಚಿನ ದಂಡ ಜಗತ್ತಿರುಂಡತ್ತೆ ದೇವರಿನ ದೈವ ಬೋಡಿ ದೇವರಿ ಮಲ್ಲ ದೇವರಿಗೆ ಕೊಂಚ ಬಲ ದೈವ ಅವು ಭೂಮಿ ಉಂಡನ ಗಣಿ ತಯಾರು ಮತ್ತೊಂದು ಆತನವು ದೇವಸ್ಥಾನಗಳು ಮೊಕ್ಕಲ ಬಸ್ತಿಲು ಮಾತ ಸಾರ್ವಜನಿಕ ಬಸ್ತಿಲ್ಲ ಅವು ಆಪ ಇಂಪುರನಿದ ಬಸ್ತಿಲ್ಲ ಭೂತ ಉಂಟು ಹೂವು ಗುಡಿ ಗೋಪುರ ಉಂಡು ಅವಳು ಭೂತ ದೈವ ಉಂಟೇ ಉಂಟು ದೈವ ಅಂತ ದೇವರಿಂಚು ಮೂರು ಊರುಡು ಗೋಪಾಲಕೃಷ್ಣ ದೇವರಿಲ್ಲ ಮನೆ ದೇವರು ಅವಳ ಪಿಲ್ಚಾಂಡಿ ಅವಳ ಆನೆ ಕಟ್ಟೋದು 3 ವರ್ಷ ಕೂಡ ನೇಮ ಮಲ್ಪ ಮಕ್ಕಳಿಗೆ ಪಾಲು ಮಾತ್ರ ಇದಲ್ಲ ಸಂಪ್ರದಾಯ ಹಿರಿಯಾಕಳಿಗೆ ಬೈದಿನ ಶಾಶ್ವತಾಯನ ಪಂಡ ಅವೇ ಒಂಜನೇರಿ ಇಜ್ಜಿ ಮನ್ ದೇವರ ಇಜ್ಜಿ ಮಂದ ಮನುಷ್ಯಲಿ ಪೂಜಿ ಒಂದು ಖಂಡಿತ ದೇವರದಂತೆ ಖಂಡಿತ ಒಂಜಿ ದಾಲ ಮಲ್ಪಲೇಕ ಮಾನವ ಜನ್ಮ ಅಂಡ್ ಇತ್ತಾಕಲಿ ಕೆಲವು ಜನಕ್ಕೂ ಸಂಕಲ್ಪ ಉಂಟು ಅವು ಸುಳ್ಳು ಒಂದು ಅವು ನೆಪಕ್ಕೆ ಮಾತು ಸುಳ್ಳು ನಮ್ಮಿನ ಮಾತು ತೋಜು ಕನ್ನಡ
ಆ ಶಕ್ತಿ ಪುನು ಚಾಕಿ ಮಲ್ಪುನ ಹೇಳ ಅದೇ ಸರಿಮ ಸೇವೆ ಮಂಡಾಯ ಮಾಂತರಿಕೆ ಬುದ್ಧಿ ಮನ್ಪನ ಮನೆ ಅದಿಪ್ಪು ಇಲ್ಲಿ ಗ್ರಾಮವು ಅಂಚ ಈ ಎರ್ತುಳ ಗ್ರಾಮ ಇಲ್ಲಿ ಜೋಕುಲಿ ಬರ್ತದೆ ಮಲ್ಲೆಗಳು ಒಂದು 5 ಎತ್ತು ಬರ್ತದೆ ಒಂದು 10 ಎತ್ತು ಹಾಕ್ತಾರೆ ഒരു ನೆರೆಯೆಲ್ಲ ಆಗ ಬುದ್ಧಿಜಿ ಮುಂದೆ ಏನಾಡುತ್ತೆ ಅರ್ಥ ಅದು ಯಾನು ಎನ್ನ ನಮ್ಮ ದೇವದಾರ ಈತ ಮಾ ದೈವಲಿಲ್ಲ ಪೂರ ದೇವರಲ್ಲ ದೈವದ ತುಳುವರ ಆರಾಧನಾ ಪದ್ಧತಿ ವಿಶಿಷ್ಟವಾದ್ದು. ಇಲ್ಲಿ ಕಲ್ಲಿಗೆ ಅಥವಾ ಮರದ ಮೂರ್ತಿಗೆ ಶಕ್ತಿಯನ್ನು ಆವಾಹನೆ ಮಾಡುವುದಿಲ್ಲ, ಬದಲಿಗೆ ಮನುಷ್ಯನ ಮೇಲೆ ಆ ಶಕ್ತಿಯನ್ನು ಆವಾಹನೆ ಮಾಡ್ತಾರೆ. ಆ ಆವಾಹನೆ ಮಾಡುವಂತಹ ಮನುಷ್ಯರು ಕೆಲವು ಸಮುದಾಯಕ್ಕೆ ಸೇರಿದವರು, ಅದನ್ನ ದೈವ ಕಟ್ಟುವವರು, ಭೂತ ಕಟ್ಟುವವರು ಅಂತ ನಾವು ಹೇಳ್ತೇವೆ. ಪರವ ಪಂಬದ ನಲಿಕೆ ಸಮುದಾಯದವರು ತುಳುನಾಡಿನಲ್ಲಿ ದೈವವನ್ನು ಕಟ್ತಾರೆ. ಕೊರ್ತಂದೆ ದೇವರಿಗೆ ಒಂದೇ ರೂಪ, ಮೂರ್ತಿ ರೂಪ ಮಾತ್ರ. ಭೂತಗೂ 4 ರೂಪ ಉಂಟು ಭೂತವು. ಒಂಜಿ ಮೂರ್ತಿ ರೂಪ ದಯಪಂಡ ಭಾಗಿಸಬೇಡ ಮೂರ್ತಿ ಇದು ಅಲ್ಪ ತೊಂಡು ಮೂರ್ತಿ ಅಂಚೆನಿ 5 ಪಕ್ಕ ಮಾನಿ ರೂಪ. ಮಾನಿ ಬಣ್ಣ ನರಮನಿ. ಈ ಭೂತ ಬನ್ನಗ ನರಮನ ರೂಪ ಬರ್ತನ. ಅಣ್ಣಪ್ಪೆ ನರಮನ ರೂಪ, ಕಲ್ಲುಟ್ಟಿ ನರಮನ ರೂಪ, ಅಚ್ಚ ಮಾನಿ ರೂಪ. 5 ಪಕ್ಕ ದೇವತಾ ರೂಪ ಆಯ್ತದೆ ಕಡು ತೋಜಂಡು ದೇವತಾ ರೂಪ. ಅಪ್ಪ ಪಾತ್ಯ ರುಜಿ ದಯ ಕೈಲಾಸುಡು ಪಾತ್ಯನ ಹಕ್ಕಿಜ್ಜಕ್ಲಿ ಅವು ದೇವತಾ ರೂಪ, ಕೈಲಾಸದ ಸ್ವರೂಪ ತೋಜಂಡು. 5 ಪಕ್ಕ ಕಡೆಯಕ್ಕೆ ಬರ್ತದೆ ಅವು ಭೂತ ರೂಪ.
ವಿಪರೀತವಾದ ಆವೇಶ ಆಗ್ತದೆ. ಆವೇಶ ಆದಾಗ ಅವರು ಪರಂಪರೆಯಿಂದ ಕೇಳಿರ್ತಾರೆ ಈ ತರ ನಡುಕ ಬರ್ತದೆ, ಈ ತರ ಎಲ್ಲ ಕಣ್ಣೆಲ್ಲ ಕೆಂಪಾಗ್ತದೆ, ಅಲೌಕಿಕ ಒಂದು ವಿಲಕ್ಷಣ ಶಕ್ತಿ ಬರುದು ಹೌದು, ಅವರ ಕಣ್ಣಲ್ಲಿ ಎಲ್ಲ ಕಾಣುದು, ವಿಲಕ್ಷಣ ಕಾಂತಿ ಕಾಣ್ತದೆ. ಹಾಗೆ ಅವರು ನಂಬಿಕೆಯಿಂದ ನಂಬಿರ್ತಾರೆ. ಹಾಗಾಗಿ ಅವರು ದೈವ ಬಂದಿದೆ ಅಂತಲೇ ಭಾವಿಸಿರ್ತಾರೆ. ಅದು ದೈವದ ಆ ರೀತಿಯ ಭಾವಾವೇಶ ಅದು ಇರಬಹುದು. ಆದ್ರೆ ಅವರು ಅದು ಅಭಿನಯಿಸುದಲ್ಲ, ಭಾವಾವೇಶ ಆದ್ದು. ಆದ್ರೆ ಭೂತ ಕಟ್ಟಿ ಬಿರಿದ ನಂತರ ಕೂಡ ಅವರಿಗೆ ಅದು ಭಾವಾವೇಶ ಆದ್ದು ಅಂತ ಗೊತ್ತಾಗುದಿಲ್ಲ. ಯಾಕಂದ್ರೆ ಅವರು ಪರಂಪರೆಯಿಂದ ಹಾಗೇ ನಂಬಿಕೊಂಡು ಬಂದಿರ್ತಾರೆ. ನಮ್ಮ ಮೈಯಲ್ಲಿ ಭೂತ ಬರ್ತದೆ, ಮೂಜಿ ಮುಕ್ಕಾಲುಗಳಿಡು ಬತ್ತು ಪೋಪುಂಡು ಅಂತ ಹೇಳಿ ಅವರ ನಂಬಿಕೆ ಇರ್ತದೆ. ಹಾಗಾಗಿ ಅವರು ದೈವ ಬಂದಿದೆ ಅಂತಲೇ ಭಾವಿಸುತ್ತಾರೆ. ಇದು ಲೌಕಿಕ ನೆಲೆಯಲ್ಲಿ ಹೇಳಿದ್ದಾರೆ. ಅಂದ್ರೆ ಲೌಕಿಕ ನೆಲೆಯಲ್ಲಿ ಹೇಳುದಾದ್ರೂ ಕೂಡ ಅವರು ನಾಟಕ ಮಾಡುದಲ್ಲ, ಅಭಿನಯಿಸುದಲ್ಲ, ಭಾವಾವೇಶಕ್ಕೆ ಒಳಗಾಗುದು. ಇನ್ನು ಅಲೌಕಿಕ ನೆಲೆಯಲ್ಲಿ ಹೇಳಿದರೆ ದೈವ ಬಂದಿದೆ, ಯಾಕೆ ಬರಬಾರ್ದು? ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದ ವಿಚಾರಗಳನ್ನ ಗೊತ್ತಿಲ್ಲ ಅಂತ ಹೇಳ್ಬಹುದಷ್ಟೇ ಹೊರತು ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಪ್ರಶ್ನಾತೀತ ಅಲೌಕಿಕ ನೆಲೆ. ಎಷ್ಟೋ ಜನ ನಂಬ್ತಾರೆ, ಎಷ್ಟೋ ಜನ ಕಾಣಿಕೆ ಕೊಡ್ತಾರೆ, ತಮ್ಮ ಮಕ್ಕಳಿಗೆ ಮಾತು ಬಾರದ ಮಕ್ಕಳಿಗೆ ಮಾತು ಬಂದಿದೆ ಅಂತ ಹೇಳ್ತಾರೆ. ಇನ್ನು ಬಹಳ ಒಂದು ಮನೋಶಾಸ್ತ್ರಜ್ಞನ ವಿಶ್ಲೇಷಣಾತ್ಮಕನ ನೆಲೆಯಲ್ಲಿ ದೈವ ಕೆಲಸ ಮಾಡ್ತದೆ. ನಿನ್ನ ಎಂತ ಸಂದರ್ಭ ಬಂದ್ರು ನಾನು 3 ಕಾಲಕ್ಕೂ ನಿನಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ರೆ ಎಂತಹ ಸೋತು ಹೋದ ವ್ಯಕ್ತಿಯ ಮನಸ್ಸಲ್ಲಿ ಕೂಡ ಆತ್ಮವಿಶ್ವಾಸ ಹುಟ್ಟಿಕೊಳ್ತದೆ. ಆ ಪವಾಡ ಅನ್ನಿಸುವಂತಹ ಬದಲಾವಣೆಗಳಾಗ್ತವೆ. ಇನ್ನು ಆ ಕ್ಷಣಕ್ಕೆ ಅತೀಂದ್ರಿಯ ಶಕ್ತಿ ಜಾಗೃತಿ ಆಗ್ತದೆ ಆ ವ್ಯಕ್ತಿಗೆ. ಹಾಗಾಗಿ ಆ ವ್ಯಕ್ತಿ ಹೇಳುವ ಮಾತುಗಳು ದೈವದ್ದೇ ಆಗಿ ನಡೀತದ, ಕಾರಣಿಕ ಇದೆಯಾ? ಇರ್ಬಹುದು, ನಾವು ಇಲ್ಲ ಅಂತ ಹೇಗೆ ಹೇಳುದಾಗೆ. ರಾಮಕೃಷ್ಣಾದಿ ದೇವರುಗಳು ಇದ್ದಾರೆ ಅಂತ ನಾವು ನಂಬುದಾದ್ರೆ ದೈವಗಳು ಕೂಡ ಅವರಿಗೆ ಶಕ್ತಿ ಇದೆ ಅಂತಲೇ ನಾವು ನಂಬಬೇಕು. ಯಾಕಂದ್ರೆ ತುಳುವರ ದೈವಗಳೇ, ತುಳುವರ ದೇವರ ಆರಾಧ್ಯ ಶಕ್ತಿ. ಹಾಗಾಗಿ ಅದನ್ನು ನಾವು ಅಲೌಕಿಕ ನೆಲೆಯನ್ನು ಪ್ರಶ್ನೆ ಮಾಡುತ್ತಿಲ್ಲ. ಲೌಕಿಕ ನೆಲೆಯಲ್ಲಿ ಹೇಳಿದರೆ ಇಂತಹ ಒಂದು ಸರಳ ವಿಶ್ಲೇಷಣೆಯನ್ನು ಕೊಡಬಲ್ಲೆ. ಕುಟುಂಬಗಳಿಗೆ ಸಂಬಂಧಿಸಿದ ಜ್ಯೋತಿಷಿಗಳ ಸಲಹೆಯ ಮೇರೆಗೆ 2 ಅಥವಾ 3 ದಿನಗಳ ಮಟ್ಟಿಗೆ ಭೂತಾರಾಧನೆ ನಡೆಯುತ್ತದೆ. ತಪ್ಪು ಮಾಡ್ತೇನೆ ಮಾಯಾ ಸ್ವರೂಪ ನೋಡ್ಕೊಂಡು ಮಾಯಾ ಒಂಜಿ ಮನುಷ್ಯರದ್ದು ತಪ್ಪು ಆಪುಂಡು. ಆ ತಪ್ಪುನು ಆ ಮಾಯಾ ಸ್ವರೂಪ ಗಾಳಿ ಸ್ವರೂಪ ಪತ್ತೊಂಡವಲ್ಲ ಪತ್ತೊಂದು ಸುರು ಬತ್ತನ ನೆಲ್ಲಾಡಿ ಬೀಡುಗು ಬತ್ತನ ಹೇಳಿದ್ರೆ ಈ ಪರಶುರಾಮ ಸೃಷ್ಟಿಡು ಈ ಬಾಯಿದ ಪಾತ್ರದ ಪಂಜೇನಾಡು ಆಂಜೇನಾಡು ಏರ್ನಲ ಬಾಯಿದ ಪಾತ್ರೆಯನ್ನು ಪತ್ತೊಂಡ ಮಂಜುನಾಥಿ. ಆ ಮಂಜುನಾಥಿ ಪತ್ತೊಂಡೇ ಕಾರಣ ಈ ಭೂತ ದಯಬಣ್ಣ ಅಲ್ಪ ಪರಕ್ಕೆ ಸಂದೋಡು ಧರ್ಮ ಸಾಂಗ್ಯೋಡು ಧರ್ಮ ಅವಡು ಧರ್ಮ ಸೊಡಂತು ಧರ್ಮತ್ನೇಕ ಧರ್ಮ ಅಲ್ಲಿ ಸಂದೋಡ್ದಾಂಡ ಅಲ್ಪ ಹುಟ್ಟು ಬಡ್ಚ ಆ ಹುಟ್ಟುಗೂ ಸಲಾದ ಈ ದೈವ ಆಗಿನ ಮನುಷ್ಯನ ಕುರಿಯಕ್ಕರಿನ ಬಾಯಿದ ತಪ್ಪು ಮಲ್ಪವನು ಬಾಯ್ದ ತಪ್ಪು ಆ ತಪ್ಪು ಮಲ್ತದು ಅಡಿ ಪರಕ್ಕೆ ಬೋದು ಅಲ್ಲಿ ಬರ್ಮ ಧರ್ಮ ನಡಪುಂಡು ಅಂಚಾಪನ ಐಕ ಸಲಾದ ಈ ನೇಮ ಬಲಿ ಅಂತ ಹೊರಪಂದೇಗ ಈ ಮನುಷ್ಯರ್ದು ಇಡೀ 16 ತಿಂಗಳು ತಪ್ಪು ಬತ್ತನದಲ್ಲ ಇತ್ತಂಡ ವರ್ಷಕೊರ ಅದಕ್ಕೇನಿದೆ ಅಪ್ಪಗ ಬುತ್ತದ ಅವೈತೆ ಕೆಂಡತ್ತೆ ಕಡೆ ದಾದ ಅಜ್ಞಾನ ಕಜ್ಜ ಉಂಡು ಅಂದು ಕೆಂಡತ್ತ ಅಪ್ಪಗ 8 ಹಿಡಿದಲ್ಲ ತಪ್ಪು ಬತ್ತನ ಉಂಡ 500 ಪಣ್ಣ ಅಂದ ಪಡೆದು ಕೆನ್ನ ಆ ಕೇನಿದೆ ಸಲದು ಬೂತನ ವರ್ಷಕೊರ ಉಂಡು ಅಣ್ಣ ನೇಮ ಕೊರ್ಪ ಬೊಕ್ಕ ಈ ಮನುಷ್ಯ ಕೊಂಚ ಬೇಲೆ ಕೊರ್ಲಿಕ್ಕೆ ನಿಂಗ್ಲ ಬೂತದ ಕೊಂಚ ಬೇಲೆ ಕೊರ್ಪ
ಆವಿಯಾದ ಅದನ್ನು ಅವರು ಹಾಡ್ತಾರೆ. ಹಾಡ್ತಾ ಹಾಡ್ತಾ ಮುಖವರ್ಣಿಕೆ ಮುಗಿದ ನಂತರ ಅವರು ಕಾಲಿಗೆ ಗಗ್ಗರ ಅನ್ನುವಂತ ಒಂದು ಆಭರಣವನ್ನು ಧರಿಸ್ತಾರೆ. ಅದು ಸುಮಾರಾಗಿ ಕಡಗವನ್ನು ಹೋಲ್ತದೆ, ಅದರಲ್ಲಿ ಗೆಜ್ಜೆ ಇರ್ತದೆ, ಸದ್ದು ಮಾಡುವಂತಹ ಕಡಗ ಅದು. ಅದನ್ನು ಧರಿಸ್ತಾರೆ. ಆಗ ಅವರ ಮೈ ಮೇಲೆ ದೈವದ ಆವಾಹನೆ ಆಗ್ತದೆ. ಗಗ್ಗರವನ್ನು ಧರಿಸಿದ ನಂತರ ಆ ವ್ಯಕ್ತಿ ಮನುಷ್ಯನಲ್ಲ, ಆತ ಭೂತ ಕಟ್ಟುವ ವ್ಯಕ್ತಿ ಅಲ್ಲ, ಆತ ಮತ್ತೆ ದೈವ. ಗಗ್ಗರವನ್ನು ಕಟ್ಟಿದ ನಂತರ ಆ ವ್ಯಕ್ತಿಯನ್ನು ನಾವು ದೈವ ಅಂತ ಭಾವಿಸ್ತೇವೆ. ಆತನ ಬಾಯಲ್ಲಿ ಬರುವಂತಹ ನುಡಿಗಟ್ಟು ಎಲ್ಲವೂ ದೈವತ್ತು. ಆತನ ನರ್ತನ, ಕುಣಿತ, ಆವೇಶ, ನುಡಿಗಟ್ಟು, ಮಾತು ಎಲ್ಲವೂ ಆಯಾಯ ದೈವತ್ತು ಅಂತ ನಾವು ನಂಬಿ ನಡೆಯುತ್ತೇವೆ. ಆಶ್ಚರ್ಯಕಾರಿ ಸಂಗತಿ ಎಂದರೆ ಪೊಲೀಸ್ ಇಲಾಖೆಯಿಂದ ಅಥವಾ ನ್ಯಾಯಾಲಯದಿಂದ ಬಗೆಹರಿಯದ ಹಲವು ಪ್ರಕರಣಗಳಿಗೆ ಭೂತವು ಸರಿಯಾದ ನ್ಯಾಯವನ್ನು ನಿರ್ಧರಿಸುತ್ತದೆ ಮತ್ತು ಈ ನಿರ್ಧಾರವನ್ನು ಯಾರೂ ಸಹ ಪ್ರಶ್ನಿಸಲಾಗಲಿ ಅಥವಾ ವಿರುದ್ಧ ಮಾತನ್ನಾಗಲಿ ಆಡದೆ ಪ್ರತಿಯೊಬ್ಬರೂ ಭೂತದ ನ್ಯಾಯವನ್ನು ಗೌರವಿಸುತ್ತಾರೆ. ಬೇಲೆ ಕೊರ್ಪವರು ಎಂಟು ಕಾರ್ಯಾರ್ಥ ಎಂಚಿನ ಬೇಲೆ ಒಂಜಿ ಕಾರ್ಯಾರ್ಥ ಆವಡ್ದಂಡ ಸಂತಾನ ಇಜ್ಜ ಅತ್ತು ಒಂಜಿ ಉದ್ಯೋಗ ಆವಡ ಎಂಚಿನ ಒಂಜಿ ಉದ್ಯೋಗ ಮಲ್ಪೆರ ಸಲಾದ ಬೂತ ಕೊಂಚ ಪರಕೆ ಅನ್ಪ ದೇವರಿಗೆ ಮನ್ಲೆಕ್ಕನಿ ಎಂಕ್ಲ ಬೇಲೆ ಆಂಡ ಇಕ್ಲಿಗೆ ನರ್ತನ ಸೇವೆ ಕೊರ್ಪೋ ಒಂಜಿ ಕೊಂಡೆ ಪೇರು ಕೊರ್ಪೋ ಆಂದ ಪಡೆದು ಪರಕೆ ಅನ್ಪ ಆ ಪರಕ್ಕೆ ಮನ್ಯ ದೆಕ್ಕ ಸರದು ಆ ಪರಕ್ಕೆ ಸಂದಿರಿಸಂತ ಇಂಚ ಎಂಕ್ಲ ನೇಮೋಲಿ ಕೊರ್ಪ ಅಪ್ಪಗ ಭೂತ ಎಂಕ್ಲಕ್ಕೆ ನೋಡು ನ್ಯಾಯ ಕೊರಿಯರು ಅಂದ ಸಾಲದ ತೊಳ್ಲೆಕ್ಕ ಆ ಸಾಲನ ಈಚೆ ಕೊರ್ಪನೆಂಕ ತೀನಿ ಅಂಚೆನಿ ಸಾಲ ಒಂಜಿ ಪರಕ್ಕೆ ಮಂತ್ರ ಆ ಪರಕ್ಕೆದ ಸಾಲ ಐಕ ಪಾತಿರ ಭೂತಲ ಎಂಗೆಲ್ಲ ಪಾತಿರ ನಾವು ಅಂಚ ಕೊರ್ಚನ್ ಭೂತಗಳು ಎಂಗ್ಲೆಲ್ಲ ಕೊರ್ಚನ್ ಬರೋದು ನಾವು ಹಾಂ ನರಮನಿ ಕೊರ್ಚನ್ ಬಡ್ಲಿದ್ರೆ ನೀವು ಭೂತಗಳ ಕೊರ್ಚನ್ ಬಡ್ರಿ ದೇವರಿಗೆಲ್ಲ ಕೊರ್ಚನ್ ಬಡ್ರಿ ದೇವರಿ ಪಾತಿರು ಭೂತ ಪಾತಿರು. ದೈವ ಕಟ್ಟಿದಾಗ ನಿಜಕ್ಕೂ ಅವರಲ್ಲಿ ದೈವದ ಶಕ್ತಿ ಬರ್ತದ, ಅವರಿಗೆ ನಿಜಕ್ಕೂ ದೈವದ ಆವೇಶ ಆಗ್ತದ? ಅನೇಕರು ಕೇಳ್ತಾರೆ. ಈಗ ನಮಗೆ ಗೊತ್ತಿಲ್ಲದೆ ಇರುವ ವಿಚಾರಗಳು ಅನೇಕ ಇವೆ. ಮಂತ್ರ ಮಾಡಿ ಆವಾಹನೆ ಮಾಡಿದಾಗ ಕಲ್ಲಿನ ಮೂರ್ತಿಗೆ ಶಕ್ತಿ ಇದೆ ಅಂತ ನಾವು ನಂಬ್ತೇವೆ. ಹಾಗೆ ಪಾಡ್ದನ ಹೇಳಿ ಗಗ್ಗರ ಕಟ್ಟಿ ಮುಖವರ್ಣಿಕೆ ಹಾಕಿ ಆ ದೈವದ ಕಥಾನಕವನ್ನು ಹೇಳಿದಾಗ ದೈವದ ಆವೇಶ ಆಗ್ತದೆ, ದೈವ ತನ್ನ ಮೈಯಲ್ಲಿ ಬಂದು ಹೋಗ್ತದೆ ಹೇಳುವ ನಂಬಿಕೆಯ ಪರಂಪರೆಯಿಂದ ಬಂದಿದೆ. ಹಾಗಾಗಿ ಈಗ ಅಲೌಕಿಕ ನೆಲೆಯನ್ನು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಶಕ್ತಿ ಯಾಕೆ ಆವಾಹನೆ ಆಗ್ಬಾರ್ದು?
ಆಗ್ಬಾರ್ದು ಅಂತ ಇಲ್ಲ, ಶಕ್ತಿ ಇದ್ರೆ ಆವಾಹನೆ ಆಗ್ಬಾರ್ದು ಅಂತ ಇಲ್ಲ, ನಮ್ಗೆ ಗೊತ್ತಿಲ್ಲ. ಇನ್ನು ಅವರು ನಾಟಕ ಮಾಡುವುದಲ್ಲ, ಅವರಿಗೆ ಆಗ ಒಂದು ಕಂಪನ ಉಂಟಾಗ್ತದೆ, ಅತಿಶಯ ಶಕ್ತಿ ಉಂಟಾಗ್ತದೆ ಅವರಲ್ಲಿ. ಹಾಗಾಗಿ ಒಂದ್ ಸಮಯ ಆವೇಶ ಬರುದು ಇರ್ಬೋದು ಅವರಲ್ಲಿ. ಈಗ ಸಾಮಾನ್ಯವಾಗಿ ಕಣ್ಣೀರನ್ನಾರು ನಟಿಸಬಹುದು, ಬೆವರನ್ನು ನಟಿಸ್ಲಿಕ್ಕೆ ಆಗುದಿಲ್ಲ. ಬೆವರ್ತಾರೆ ಅವರು, ನಡುಕ ಬಂದು ನಿಜವಾಗಿಯೂ ನಡುಕ ಬರ್ತದೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಷ್ಟು ನಡುಕ ಬರ್ತದೆ. ಇದು ಅಲೌಕಿಕ ನೆಲೆಯನ್ನು ನಾನು ಪ್ರಶ್ನೆ ಮಾಡುದಿಲ್ಲ, ದೈವ ಬರ್ತದೆ ಅಂತಲೇ ನಾನು ಕೂಡ ನಂಬ್ತೇನೆ, ಎಲ್ಲರ ಹಾಗೆ. ಅವರು ಕೊಡುವ ಆಗ ಹೇಳುವಂತ ಶಕ್ತಿ ಏನು ಮಾತುಗಳು ಕೂಡ ದೈವದ್ದು ಅಂತಲೇ ನಂಬ್ತೇವೆ. ಅನೇಕ ಸತ್ಯ ಆದದ್ದು ಇವೆ. ಭೂತಾರಾಧನೆಯ ಸಮಯದಲ್ಲಿ ಭೂತವು ಕುಳಿತಿರುವ ಕೆಲವು ವ್ಯಕ್ತಿಗಳನ್ನು ಎದ್ದು ನಿಲ್ಲಿಸಿ ಗೌರವಿಸುತ್ತದೆ. ಹಾಗೆ ಆ ವ್ಯಕ್ತಿಯೂ ಸಹ ಗೌರವದೊಂದಿಗೆ ಭೂತಕ್ಕೆ ನಮಸ್ಕರಿಸುತ್ತಾನೆ. ಪಾತ್ರೆ ಇರಲಿಲ್ಲ, ಪಾತ್ರೆ ಲೆಕ್ಕ ಪಾತ್ರೆ ಅಂಚ ಈ 4 ರೂಪ ದೇವರ ಖಾಲಿ ಬಸ್ ಇಡವಡು ದೇವಸ್ಥಾನ ಓಲ್ಲ ಒಂದು ಮೂರ್ತಿ ಫಟ ಮಾತ್ರ ಪಾತ್ರೆ ಹೆಚ್ಚಿ ಅಂಚ. ಹಾಂ ಇತ್ತೆ ಮುಂದಿನ ಪೀಳಿಗೆ ಎಂಕ್ಲು ಈತ ನಡತೊಂದು ಮುಂದಿನ ಪೀಳಿಗೆ ದಾದ ಕೊಡ್ತಾರಣ್ಣ ಇತ್ತೆ ಮುಂದಿನ ಪೀಳಿಗೆಗೆ ದಾದ ಸಜೆಷನ್ ಅಥವಾ ಸಜೆಷನ್ ಮಾಡ ಒಂದು ಕತೆ ಇತ್ತೆ ಎಂದಿರ್ದು ತುಂಬದಾಗ್ಲು ಆರಾಧನೆ ಮಾಡ್ತೊಂದು ಬರ್ತೀರಿ ಎಂಕಲ್ಲ ಆರಾಧನೆ ಮಾಡ್ತೊಂದು ಬರ್ತಾ ಅವು ಜ್ಞಾನೋದಯ ಕೊರ್ಕೊಂಡು ಮಲ್ಪಲೆ ಎಂದು ನೆಕ್ಸ್ಟ್ ಜನರೇಷನ್ ಅಂದ ಅಕ್ಕಲೆ ನಾವು ಬುದ್ಧಿ ಕೊರೊಂದು ಹೋಗ್ಕೊಂಡು ಮಲ್ಪಲೆ ಅಂದ ದಯಬಣ್ಣ ಈ ಭೂತಗಣನು ದೇವಗಣನು ಆರಾಧನೆ ಮಲ್ಪರೆ ಹೆಂಚಿನ ಬಣ್ಣ ನರ ಮನೆ ಅಪ್ಪೆ ಬೆದ್ದು ಒಂಜಿ ಭಾಷೆ ಕೊರ್ಪುಜ ಬಾಯಿ ಪಾತೆರ ಮತ್ತೆ ಕಲ್ಪವುಜ ಅಂಚೆನಿ ಪೀಳಿಗೆಲ ಐನ ಪೂರ ಕೃಷಿ ಮಲ್ತಿಲೆಕನೆ ಅವಲ ಪಪ್ಪ ಮಲ್ತಿನ ಕೃಷಿ ನಮಗೆ ಮಲ್ಪಿ ಅಂಚೆನಿ ಪಪ್ಪ ಆರಾಧನೆ ಮಲ್ತಿನ ದೇವತಾ ಶಕ್ತಿನ ಆರಾಧನೆ ಮಲ್ಪಿ
ಭೂತಶಕ್ತಿ ವಂಚನೆ ಅರ್ಧ ಮಲ್ಪೆ ಅವು ಪರಂಪರೆ ಎಂಕ್ಲ ಹಿರಿಯಾಗ ಮಲ್ತೇವೆ ಎಂಕ್ಲ ಮಲ್ತಂದು ಬತ್ತ ನಾನು ಎಂಕ್ಲ ಹಿಡಿದು ಮಲ್ಪೆ ಅವು ನಂಬಿಕೆ ದಯಮಂಡ ಭೂತಗಣಿ ಊರುಂಡು ದೇವೇರ ಊರುಂಡು ಕೆಂಡ ಉಮ್ಮಪ್ಪ ದೇವರನ್ನು ತೂತನಗ್ಲಿಜ್ಜಿ ಭೂತನ ತೂತನಗ್ಲಿಜ್ಜಿ ಅಣ್ಣ ಈ ಭೂತ ಬಡ ದೇವೇರ ಒಂಜಿ ಗಾಳಿ ಸ್ವರೂಪ ಈಗ ತಡೆ ಇಜ್ಜಿ ಗಾಳಿ ಸ್ವರೂಪ ಅಲ್ಲ ದೇವರ ಊರಲ್ಲಿ ಏನು ಉಮ್ಮಪ್ಪ ನೋಡಿ ದೇವರ ತೂತನಗೊಂಡ ಗಾಳಿ ಸ್ವರೂಪ ಅಂಡ ಈ ಭೂತನು ಈ ರೂಪಡಂತೂ ಯಾರಾಪು ದಯಮಂಡ ಒಂಜಿ ರೂಪ ಪಡ್ಬೇಕು ಆಗಲೇ ಗೊತ್ತಿಜ್ಜಿ ಬಣ್ಣ ಹೆಂಚಿನದಾತ ಗೊತ್ತಿಜ್ಜಿ ಅಂತ ಒಂಜಿ ಹಿರಿಯಾಗ ಮಾತ್ರ ಪರಂಪರೆ ಆಯಲ್ಲ ಒಂಜಿ ಬಣ್ಣ ಪಡೆದು ಬತ್ತು ಉಂತುವಿ ಏನೊಂಜಿ ಭೂತ ಐನ್ ಎಂಗ್ಲಿ ನಂಬಿಕೆ ವಿಶ್ವಾಸ ನಂಬಿಕೆ ಭೂತ ನಂಬಿಕೆ ಮುಖ್ಯ ಮನುಷ್ಯ ನಂಬಿಕೆ ಇಜ್ಜಿಂದ ಬೋಲಜ್ಜಿ ಮನುಷ್ಯ ಬಿತ್ತಿರಕ ಪಪ್ಪ ಅಂದ ಪಪ್ಪ ಅಮ್ಮ ಅಂದ ಅಮ್ಮ ಅತ್ತನ ಮಣ್ಣ ಅತ್ತತ್ತ ಪೂಲ ನಂಬಿಕೆ ಈ ನಂಬಿಕೆ ಒರಿಯೋಡು ನನ್ನ ಎಂಕ್ಲೈತೆ ಅಂತ ಹೋಳಿಗೆ ನನ್ನ ನಂಬಿಕೆ ಒರಿಪಿಜ ಅಂದು ತುಳುನಾಡಿನಲ್ಲಿ ಭೂತಾರಾಧನೆಯು ತನ್ನದೇ ಆದ ವಿಶಿಷ್ಟ ಆಚರಣೆ ಹೊಂದಿದೆ. ಈ ಆಚರಣೆಯನ್ನು ಅಪಾರವಾದ ನಂಬಿಕೆಯಿಂದ ಮಾಳ ಹೆಗ್ಗಡತಿ ಕುಟುಂಬದವರು ಅನೇಕ ವರ್ಷಗಳಿಂದ ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಬಂದಿರುತ್ತಾರೆ. ದೇವರ ವಿಗ್ರಹವನ್ನು ಮೆರವಣಿಗೆಯ ಮೂಲಕ ಸುವರ್ಣ ನದಿಯಲ್ಲಿ ಜಳಕ ಮಾಡಿಸಿ ಸಂಪ್ರದಾಯದ ಪ್ರಕಾರ ಪೂಜೆಯನ್ನು ಸಲ್ಲಿಸಿ ಮತ್ತೆ ಮೆರವಣಿಗೆಯ ಮೂಲಕವೇ ವಿಗ್ರಹವನ್ನು ದೇವಸ್ಥಾನಕ್ಕೆ ಮರಳಿ ತರುತ್ತಾರೆ. ಬ್ರಹ್ಮಲಿಂಗೇಶ್ವರರ ದೇವರು ಭೂತ ದೈವವನ್ನು ಭೇಟಿ ಮಾಡುವ ಈ ವೈಭವಯುತವಾದ ಆಚರಣೆಯನ್ನು ಪ್ರತಿಯೊಬ್ಬರೂ ಕಣ್ತುಂಬಿಕೊಳ್ಳಬೇಕಾದ ಸಂಗತಿ. ಮೆರವಣಿಗೆಯ ಮಧ್ಯದಲ್ಲಿ ಊರಿನ ಮುಖ್ಯ ಸ್ಥಳದಲ್ಲಿ 3 ದೈವಗಳನ್ನು ಭೇಟಿ ಮಾಡುತ್ತದೆ. ಅವು ಯಾವುದೆಂದರೆ ರಕ್ತೇಶ್ವರಿ, ದುಗಲಯ, ಭವನ. ಅಚ್ಚರಿ ಪಡುವ ಸಂಗತಿ ಎಂದರೆ ಭೂತವು ದೇವರೊಡನೆ ಮಾತನಾಡುತ್ತದೆ ಎಂಬ ನಂಬಿಕೆ ಇದೆ. ಸಾರಿ ಕಟ್ಟಡ ಬತ್ತದು ಒಲೆಗಾತ್ನ ಚಿತ್ರ ಬಟ್ಟು ಅಕ್ಷರನೇ ಅವೇ ಆಗುವುದ ಕಟ್ಟಡ ಹಾಕಿಂದನ ಮಣಿಪಾನ ಸ್ವಾಮಿ ಆರನ್ನಂದಲ ಮೆಂತು ಬಾತೇರ್ನ ದೈವಾಗಿಂದ ಕಲೆ ಐಕಲ್ನ. ಆ ಸಂಭಾಷಣೆಯಲ್ಲಿ ಭೂತವು ದೇವರೊಡನೆ ನಮ್ಮ ನಾಡು ಸುರಕ್ಷಿತವಾಗಿದೆ, ಸಂಪದ್ಭರಿತವಾಗಿದೆ ಹಾಗೂ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಪ್ರವೇಶಿಸದ ರೀತಿ ಕಾವಲಿದ್ದೇವೆ ಎನ್ನುವ ಸಂದೇಶವನ್ನು ತಲುಪಿಸುತ್ತದೆ. ದೈವವು ದೇವರೊಡನೆ ಸಂಭಾಷಣೆಯನ್ನು ಮುಗಿಸಿದ ನಂತರ ದೇವರು ಮರಳಿ ದೇವಸ್ಥಾನಕ್ಕೆ ಹಿಂದಿರುಗುವ ಸಂದರ್ಭದಲ್ಲಿ ದೈವವು ದೇವರನ್ನು ಅಡ್ಡಗಟ್ಟಿಸಿ ನೃತ್ಯ ಮಾಡುವ ದೃಶ್ಯವನ್ನು ನೋಡಲು 2 ಕಣ್ಣುಗಳು ಸಾಲದು.
ಅಂತಿಮವಾಗಿ ಈ ಘಟನೆಯ ಅಂತ್ಯದಲ್ಲಿ ದೈವವು ದೇವರ ಮುಂಭಾಗಕ್ಕೆ ಬಂದು ದೇವರನ್ನು ದೇವಸ್ಥಾನಕ್ಕೆ ಒಳಗಡೆ ಸ್ವಾಗತಿಸುತ್ತದೆ. ಈ ಆಚರಣೆಯು ಬಹಳ ವಿಶೇಷವಾದ ಹಾಗೂ ಪರಮ ಶ್ರೇಷ್ಠವಾದ ತುಳುನಾಡಿನ ಆಚರಣೆಯಾಗಿದೆ. ತುಳುನಾಡಿನಲ್ಲಿ ಈ ಕಟ್ಟಲೆಯನ್ನು ಹಾಗೂ ಈ ಘಟನೆಯನ್ನು ತುಳುನಾಡಿನ ಜನರು ಬಹಳ ನಂಬಿಕೆಯಿಂದ ಹಾಗೂ ಪಾರಂಪರಿಕವಾಗಿ ಪಾಲಿಸಿಕೊಂಡು ಬಂದಿರುತ್ತಾರೆ. ಕೋಲವನ್ನು ನಂಬುವವರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಂಡು ಹರಕೆ ಹೊತ್ತರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಇಲ್ಲಿನ ಸ್ಥಳಗಳು, ಜನರು ಹಾಗೂ ಅವರ ವ್ಯಕ್ತಿತ್ವಗಳು, ಆಚರಣೆ ಹಾಗೂ ಪದ್ಧತಿಗಳು ಇತ್ಯಾದಿ ಎಲ್ಲವೂ ಸಹ ತಮ್ಮ ನಾಡಿನ ಸಂಸ್ಕೃತಿಯನ್ನು, ಹಿರಿಮೆಯನ್ನು, ಗೌರವವನ್ನು ಪ್ರಪಂಚದಾದ್ಯಂತ ಸಾರಿ ಹೇಳಿವೆ, ಇನ್ನು ಹೇಳುತ್ತಲಿದೆ. ಈ ಆಚರಣೆಯು ಕೇವಲ ಹಿರಿಯ ಪೀಳಿಗೆಗೆ ಮಾತ್ರ ಸೀಮಿತವಲ್ಲ, ಮುಂದಿನ ಪೀಳಿಗೆಯವರೂ ಸಹ ಇಷ್ಟೇ ಅಚ್ಚುಕಟ್ಟಾಗಿ ಮುಂದುವರಿಸಬೇಕು. ಮನುಷ್ಯನಲ್ಲಿ ಎದೆ ಆಳದಲ್ಲಿ ಎಲ್ಲ ಭಾವನೆಗಳು ಬೇರೂರಿದೆ. ಕೆಲವು ವಿಷಯಗಳು ಕೇಳಲು ಕಷ್ಟವಾದರೂ ನೋಡಿದಾಗ ಹೆಚ್ಚು ಅರ್ಥ ಕೊಡುತ್ತದೆ ಹಾಗೂ ನಂಬಿಕೆ ಹುಟ್ಟುತ್ತದೆ. ಆಗ ಆತನ ಭಾವನೆಗಳು ಭಾರವಾಗಿ ಹಲವು ರೀತಿ ನೀತಿಗಳಿಗೆ ದಾರಿ ಮಾಡಿಕೊಡುತ್ತವೆ. ಹೀಗೆ ಭಾರತ ದೇಶದಲ್ಲಿ ಹಲವಾರು ನಂಬಿಕೆಗಳು, ಆಚರಣೆಗಳನ್ನು ಅಪಾರ ನಂಬಿಕೆ ಹಾಗೂ ಭಕ್ತಿಯಿಂದ ಆಚರಿಸುತ್ತಾರೆ. ನಾವು ಕರ್ನಾಟಕದ ರಾಜ್ಯದ ಮಂಗಳೂರು ಜಿಲ್ಲೆಯಲ್ಲಿನ ಒಂದು ವಿಶಿಷ್ಟವಾದ ಹಾಗೂ ದೈವಿಕ ಆಚರಣೆಯೊಂದನ್ನು ಸಂಕ್ಷಿಪ್ತವಾಗಿ ವಿವರಿಸಲು ಪ್ರಯತ್ನಿಸಿದ್ದೇವೆ. ಆಗ ಆತ ಹೇಳುವ ಮಾತುಗಳು ಹೆಚ್ಚಿನದು ಸತ್ಯವಾಗುವುದೂ ಇದೆ. ಬಹುಶಃ ನಾವು ಈಗ ಆಗ ಕಟ್ಟಿದಾಗ ದೈವ ಬರುವುದು ಎಂಬುದೊಂದು ಅಲೌಕಿಕ ನಡೆ, ಇದು ಪ್ರಶ್ನಾತೀತ. ದೈವ ಬರ್ತದ ಇಲ್ವಾ ನಮ್ಗೆ ಗೊತ್ತಿಲ್ಲದೆ ಇರುವ ವಿಚಾರ ಎಷ್ಟೋ ಇದೆ. ನಾವು ಎಲ್ಲ ಆರಾಧನಾ ಪದ್ಧತಿಗೂ ಗೌರವ ತೋರ್ಬೇಕಾದ್ದು ನಮ್ಮ ಕರ್ತವ್ಯ. ಭಕ್ತಿ ಅನ್ನೋದು ಆಂತರಿಕವಾದ್ದು, ಅದು ವೈಯಕ್ತಿಕ. ಹಾಗಾಗಿ ನಾನು ಅಲೌಕಿಕ ನೆಲೆಯನ್ನು ಎಲ್ಲೂ ಪ್ರಶ್ನೆ ಮಾಡುವುದೇ ಇಲ್ಲ. ದೈವ ಬರ್ತದೆ ಅನ್ನೋ ನಂಬಿಕೆ ಇದೆ, ಬರ್ತದೆ. ಅನಂತರ ಆತ ಹೇಳುವ ನುಡಿಗಟ್ಟೆಲ್ಲ ದೈವತ್ತು, ಆತ ಕೊಡುವ ಮಾತೆಲ್ಲ ದೈವತ್ತು ಅಂತ ಹೇಳಿ ನಂಬಿ ಜನ ನಡ್ಕೊಳ್ತಾರೆ. ಇಲ್ಲ ಹಾಗೆ ಆಗ ಆತ ಹೇಳುವಂತ ಮಾತುಗಳು ಅನೇಕ ಸತ್ಯವಾದ್ದು ಕೂಡ ಇದೆ. ಬಹುಶಃ ಆ ಕ್ಷಣಕ್ಕೆ ಆತನಲ್ಲಿ ಸಿಕ್ಸ್ತ್ ಸೆನ್ಸ್ ಅನ್ನೋದು ಜಾಗೃತಿ ಆಗ್ತದ, ಆರನೇ ಇಂದ್ರಿಯ ಜಾಗೃತಗೊಳ್ತದ, ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಆಗು ಹೋಗುವುದನ್ನ ಆತನಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದ? ಇರ್ಲಿಕ್ಕೂ ಸಾಕು. ಯಾಕಂದ್ರೆ ನಮಗೆ ಗೊತ್ತಿಲ್ಲದ ವಿಚಾರಗಳು ಜಗತ್ತಿನಲ್ಲಿ ತುಂಬಾ ಇವೆ. ಈಗ ನಾವು ಫಾಲಿಂಗ್ ಟು ಫಿಫ್ತ್ ಡೈಮೆನ್ಷನ್ ಅಂತ ಹೇಳ್ತೇವೆ. ಇದ್ದಕ್ಕಿದ್ದಾಗೆ ಜನ ನೋಡ್ತಾ ಇರುವಾಗಲೇ ಮಾಯ ಆಗಿದ್ದಾರೆ. ಅದನ್ನು ಹೌದು ಅಂತ ಹೇಳಿ ಮೆಟಾಫಿಸಿಕ್ಸ್ ನಲ್ಲಿ ನಂಬ್ತೇವೆ. ಕಪ್ಪು ರಂಧ್ರ ಅನ್ನೋದು ಇದೆ ಅಂತ ನಂಬ್ತೇವೆ. ಅದನ್ನು ಪ್ರವೇಶ ಮಾಡಿದ ಬೆಳಕು ಕೂಡ ಹೊರಗೆ ಬರುವುದಿಲ್ಲ ಅಂತ ನಂಬ್ತೇವೆ. ಹಾಗೆ ಬರ್ಮುಡಾ ಟ್ರಯಾಂಗಲ್ ಅನ್ನೋ ರಹಸ್ಯ ಇದೆ ಅಂತ ಹೇಳ್ತಾರೆ. ಅದನ್ನು ಪತ್ತೆ ಮಾಡ್ಲಿಕ್ಕೆ ಹೋದ ರಾಡಾರ್ ಕೂಡ ಹಿಂದೆ ಬರುವುದಿಲ್ಲ, ವಿಮಾನ, ಹಡಗು ಯಾವುದು ಬರುವುದಿಲ್ಲ ಅಂತ. ಹಾಗೆ ನಮಗೆ ಗೊತ್ತಿಲ್ಲದೆ ಇರುವ ಎಷ್ಟೋ ವಿಚಾರಗಳಿವೆ. ಹಾಗೆ ಆ ಶಕ್ತಿ ಆ ಮನುಷ್ಯನ ಮೈಯಲ್ಲಿ ಆವಾಹನೆ ಆಗಿದೆ ಅಂತ ನಾವು ನಂಬಿ ಆರಾಧನೆ ಮಾಡ್ತೇವೆ. ಹೇಗೆ ಮಂತ್ರ ಹೇಳಿದಾಗ ಆ ರಾಮ, ಕೃಷ್ಣ ಮೊದಲಾದ ದೇವರ ಶಕ್ತಿ ಆ ವಿಗ್ರಹಕ್ಕೆ ಬಂತು ಅಂತ ನಂಬ್ತೇವೆ, ಹಾಗೆ ಪಾಡ್ದನ ಹೇಳಿ ಈ ಮನುಷ್ಯನ ಮೇಲೆ ಆವಾಹನೆ ಆದಾಗ ಅದನ್ನು ದೈವ ಎಂದು ನಂಬಿ ನಾವು ನಡ್ಕೊಳ್ತೇವೆ.